ಕೃಷ್ಣಾರಮಣರಾಜ್ಯರು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्विषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तं कृष्णाय वासुदेवाय देवकीनन्दनाय च नंदगोपकुमाराय ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವಂತ ಕಣ್ಣಿಗೆ ಕಾಣಿಸಿಕೊಳ್ಳುವುದಕ್ಕೆ ಅವತಾರ ಅಂತ ಹೆಸರು. ಸಂಸ್ಕೃತದಲ್ಲಿ ಅವತಾರ ಶಬ್ದಕ್ಕೆ ಇಳಿಯುವುದು ಅಂತ ಅರ್ಥ. ಉತ್ತಾರ ಅಂದರೆ ಏರುವುದು ಅಂತ ಅರ್ಥ. ಅವತರಣ ಇಳಿದು ಬರುವುದು. ಭಗವಂತ ಇಳಿಯುವುದಕ್ಕೆ ಹೇಗೆ ಸಾಧ್ಯ? ಯಾರು ಏರುವುದಕ್ಕೆ ಸಾಧ್ಯ ಆಗುವುದಿಲ್ಲ, ಅದು ಇಳಿಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಾವೆಲ್ಲ ಏರ್ತೇವೆ, ಇಳಿತೇವೆ. ಏಣಿ ಇಟ್ಟು ಅಟ್ಟಕ್ಕೆ ಏರ್ತೇವೆ. ಅಟ್ಟಕ್ಕೆ ಏರಿದ ಕೂಡಲೇ ಯಾರಾದರೂ ಏಣಿ ತೆಗೆದರೆ ಜೋರು ಮಾಡ್ತೇವೆ. ಯಾರಿಗೆ ಏಣಿ ತೆಗೆದದ್ದು ಯಾಕೆ ಅಂತ ಅಂದರೆ ನಾವು ಏರಿದ್ದು ಯಾಕೆಂದರೆ ಇಳಿಲಿಕ್ಕೋಸ್ಕರ ಅಂತ ನಮಗೆ ತೀರ್ಮಾನ ಇರ್ತದೆ. ಏರುವವನಿಗೆ ಇಳಿಯುವಿಕೆ ಅನ್ನುವುದು ಸಾಮಾನ್ಯವಾಗಿ ಅನಿವಾರ್ಯವಾದದ್ದು. ಆದರೆ ಭಗವಂತ ಎಂದೆಂದೂ ಏರಿಯೇ ಇರುವವ, ಏರಿದವ ಅಲ್ಲ. ಅವನಿಗೆ ಊರ್ಧ್ವ ಅಂತ ಹೆಸರು. ಊರ್ಧ್ವೋ ವಿ ವಿಷ್ಣು. ಉಪನಿಷತ್ತು ಹೇಳ್ತದೆ ಭಗವಂತ ವಿಷ್ಣು, ಅವ ಊರ್ಧ್ವ. ಊರ್ಧ್ವ ಮೂಲಂ ಅಧಃಶಾಖ. ಇಡೀ ಪ್ರಪಂಚದ ಮೂಲ ಯಾರು ಅಂದರೆ ಊರ್ಧ್ವ. ಊರ್ಧ್ವನೆನಿಸಿದ ಭಗವಂತನೇ ಪ್ರಪಂಚಕ್ಕೆ ಮೂಲನಾಗಿದ್ದಾನೆ ಅಂತ ಆ ಶಬ್ದಕ್ಕೆ ಆಚಾರ್ಯರು ಅರ್ಥವನ್ನು ಹೇಳಿದ್ದಾರೆ. ಹಾಗಾಗಿ ಊರ್ಧ್ವ ಅಂದರೆ ಸರ್ವೋತ್ತಮ, ಸರ್ವೋತ್ಕೃಷ್ಟ. ಅವ ಏರಿದವ ಅಲ್ಲ, ಏರಿಯೇ ಇರುವವ. ನಿತ್ಯ ಮುಕ್ತ ಸ್ವರೂಪನಾದ ಭಗವಂತ ಊರ್ಧ್ವ. ಏರಿಯೇ ಇರುವ ದೇವ ಇಳಿಯುವುದು ಅನ್ನೋದು ಸಾಧ್ಯ ಇಲ್ಲ. ಆಕಾಶ ಇಳಿಲಿಕ್ಕಿಲ್ಲ. ಯಾಕೆ? ಎಲ್ಲೆಡೆ ತುಂಬಿದೆ. ಸರ್ವವ್ಯಾಪ್ತನಾದವ. ಸರ್ವವ್ಯಾಪ್ತನಾದದ್ದು ಇಳಿಯುವುದು ಅನ್ನೋದಕ್ಕೆ ಬೇರೆ ಅರ್ಥ ಮಾಡಬೇಕು ನಾವು. ನಮ್ಮಲ್ಲಿ ಕೆಲವರು ಹೇಳ್ತೇವೆ, ಅವರು ಇಲ್ಲಿ ಕೂತಲ್ಲೇ ಇರ್ತಾರೆ, ಅಥವಾ ತುಂಬ ಇಳಿದು ಹೋಗಿದ್ದಾರೆ ಅಂತೇಳಿ. ತುಂಬ ಇಳಿದಿದ್ದಾರೆ ಅಂದರೆ ಏನೋ ತುಂಬ ವೀಕ್ ಆಗಿದ್ದಾರೆ ಅಂತ ಅರ್ಥ. ಈ ವೀಕ್ನಲ್ಲಿ ಸಿಕ್ಕಾಪಟ್ಟೆ ವೀಕ್ ಆದರೆ ಅವರನ್ನು ಇಳಿದಿದ್ದಾರೆ ಅಂತ ಹೇಳು. ದೇವರು ಇಳಿಯುವುದು ಅಂದರೆ ಹಾಗೂ ಅಲ್ಲ. ದೇವರಲ್ಲಿ ಯಾವುದೇ ರೀತಿಯ ನಿತ್ರಾಣ ಅನ್ನೋದು ಸಾಧ್ಯ ಇಲ್ಲ. ಅಥವಾ 1,00,000 ಇದ್ದವ ಭಿಕ್ಷಾಧೀಶನಾದರೆ, ಲಕ್ಷಾಧೀಶ ಹೋಗಿ ಭಿಕ್ಷೆ ಬೇಡುವ ಸ್ಥಿತಿ ಬಂದರೆ ಪಾಪ ಎಲ್ಲ ಇಳಿದೋಯ್ತು. ದೇವರಲ್ಲಿ ಆ ರೀತಿಯ ಇಳಿಯುವಿಕೆ ಉಂಟಾ? ನೀಚ ಭಾವ ಅನ್ನೋದು ಭಗವಂತನಲ್ಲಿ ಇಲ್ಲ. ಹಾಗಾದರೆ ಇಲ್ಲಿ ಇಳಿಯುವಿಕೆ ಅನ್ನೋದು ಕರುಣೆಯಿಂದ ಅಂತ ಹೇಳಬೇಕಷ್ಟೇ. ಭಗವಂತನ ಕರುಣೆ. ಅಮ್ಮ ಅಟ್ಟದಲ್ಲಿರ್ತಾಳೆ ಅಂತಾದರೆ ಮಗುವಿಗೆ ಅಮ್ಮನನ್ನು ಮುಟ್ಟುವ ಹಂಬಲ. ಅಟ್ಟಕ್ಕೆ ಹತ್ತುವುದಕ್ಕೆ ಇನ್ನೂ ಕಾಲಲ್ಲಿ ಶಕ್ತಿ ಬರಲಿಲ್ಲ, ಯಾಕಂದರೆ ಮಗುವಿಗೆ ಇನ್ನೂ 1.25 ವರ್ಷ. ಅಟ್ಟಕ್ಕೆ ಹತ್ತುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಅದು ಹತ್ತುವುದಕ್ಕೆ ಪ್ರಯತ್ನಿಸ್ತದೆ, ಅಮ್ಮ ಅಂತ ಹೇಳ್ತದೆ. ಅಮ್ಮನೂ ಕೂಡ ಬಂದು ಹಿಡ್ಕೊಂಡು ಹೋಗುವುದಿಲ್ಲ, ಯಾಕಂದರೆ ಮಗುವಿಗೆ 1 ವರ್ಷ 3-4 ತಿಂಗಳಾಗ್ತಾ ಬಂತು. ಹತ್ತುವುದಕ್ಕೆ ಅಭ್ಯಾಸ ಆಗಬೇಕು ಅದಕ್ಕೆ ಅಂತ ಅಮ್ಮಲ್ಲೇ ಇದ್ದಾಳೆ. ಈ ಮಗು ಒಂದು ಮೆಟ್ಲನ್ನು ಕಷ್ಟಪಟ್ಟು ಈ ಕಡೆ ಹಿಡ್ಕೊಂಡು ಎತ್ತಿ ಕಾಲನ್ನು ಇಷ್ಟು ಎತ್ತರಕ್ಕೆ ಎತ್ತಿ ಮೇಲಿನ ಮೆಟ್ಲಿಗೆ ಇಡ್ತದೆ. ಆಮೇಲೆ 2ನೇ ಮೆಟ್ಲಿಗೆ ಆಗುವಾಗ ಜಾರ್ತದೆ. ಜಾರುವಾಗ ಅಮ್ಮನಿಗೆ ಕರುಣೆ ಬರ್ತದೆ. ಈಗ ಕೂಗ್ತಾ ಇದೆ. ಅಮ್ಮ ಕೆಳಗಿಳಿದು ಬಂದು ಮಗುವಿನ ಕೈ ಹಿಡ್ಕೊಂಡು ತಾನು ಎತ್ತಿಕೊಂಡು ಹೋಗುವುದಿಲ್ಲ. ಮತ್ತು ಆ ಮಗು ಎಷ್ಟು ಪುಟ್ಟ ಹೆಜ್ಜೆ ಇಡುತ್ತೋ ತಾನು ಅಷ್ಟೇ ಪುಟ್ಟ ಹೆಜ್ಜೆ ಇಟ್ಟುಕೊಂಡು ಕೈ ಹಿಡಿದು ಮೆಲ್ಲಕ್ಕೆ ಮೇಲಕ್ಕೆ ಕರ್ಕೊಂಡು ಹೋಗ್ತಾಳಲ್ವ. ಈ ಅಮ್ಮ ಇಳಿದು ಬರುವುದು ಅನ್ನೋದು ಹೇಗೋ ಹಾಗೆ ಭಗವಂತನ ಇಳಿಯುವಿಕೆ. ಅವತರಣ ಅಂದರೆ ಹಾಗೆ. ಇಲ್ಲಿ ಮಕ್ಕಳ ಸ್ಥಾನದಲ್ಲಿ ನಾವೆಲ್ಲ ಇದ್ದೇವೆ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಅಂತ ದೇವರನ್ನು ಕೈ ಮುಗಿಯೋರು. ನಾವು ಭಗವಂತನ ಹತ್ರ ಹೋಗಬೇಕು, ಅಟ್ಟ ಹತ್ತಬೇಕು ಅಂತ ಪ್ರಯತ್ನದಲ್ಲಿ ಇದ್ದೇವೆ. ಆದರೆ ಹತ್ತುವುದು ಹೇಗೆ ಅಂದರೆ ಗೊತ್ತಿಲ್ಲ.
ಸಾಧನ ಮಾರ್ಗವನ್ನು ಹತ್ತುವಿಕೆ ಅಂತ ಕರಿತೇವೆ. ಏರುವುದು ಅಂದರೆ ಏನು? ಸಾಧನ. ದೇವರ ಹತ್ತಿರ ಹೋಗುವುದಕ್ಕೆ ಬೇಕಾದ ಜ್ಞಾನ, ಭಕ್ತಿ, ವೈರಾಗ್ಯ, ಉಪಾಸನಾದಿ ವಿಧಾನಗಳಿಂದ ಸಾಧನೆ ಮಾಡುವುದು. ಆ ಸಾಧನೆಯ ಕ್ರಮ ಗೊತ್ತಿಲ್ಲದೆ ಒದ್ದಾಡ್ತಾ ಇರುವಾಗ ದೇವರು ಅಮ್ಮ ಕೆಳಗಿಳಿದು ಬರುವ ಹಾಗೆ ಈ ದೇವರು ನಮಗೆ ಕಾಣಿಸುವ ಸ್ವರೂಪದಲ್ಲಿ, ಈ ಚರ್ಮಚಕ್ಷುಸ್ಸಿಗೆ ಕಾಣಿಸುವ ಹಾಗೆ ಇಲ್ಲಿ ಅವನ ಅಚಿಂತ್ಯಾದ್ಭುತ ಶಕ್ತಿಯಿಂದ ಒಂದು ರೂಪವನ್ನು ತಗೊಳ್ತಾನೆ. ನಿಜವಾಗಿ ಭಗವಂತ ಅವ್ಯಕ್ತೈಕ ಸ್ವಭಾವ ಅಂತ ಅವನನ್ನು ಕರೆಯುವುದು. ಅವ್ಯಕ್ತತೆ ಅನ್ನೋದು ಅವನ ಸ್ವಭಾವ, ಆದರೆ ವ್ಯಕ್ತನಾಗ್ತಾನಲ್ಲ, ಅದು ಅವನ ಕರುಣೆ. ಅವ್ಯಕ್ತ ಸ್ವಭಾವನಾದ ಭಗವಂತ ತಾನು ಸರ್ವಸಮರ್ಥ ಅನ್ನುವುದನ್ನು ವ್ಯಕ್ತೀಕರಿಸುವುದಕ್ಕೋಸ್ಕರ ತಾನು ವ್ಯಕ್ತ ರೂಪದಿಂದ ಕಾಣಿಸಿಕೊಳ್ತಾನೆ. ವ್ಯಕ್ತನಾಗಿ ನಮಗೆಲ್ಲ ದಾರಿ ತೋರಿಸ್ತಾನೆ. ಅಮ್ಮ ಹೇಗೆ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟುಕೊಂಡು ಹೋಗ್ತಾಳೆ, ಅವಳಿಗೆ ಎತ್ತಿ ಹೆಜ್ಜೆ ದೊಡ್ಡದು 4 ಮೆಟ್ಲು ಮೇಲೆ ಇಡ್ಬೋದು, ಆದರೆ ಇಡೋಲ್ಲಲ್ವಾ? ಹಾಗೆ ಭಗವಂತ ತಾನು ಈ ಮನುಷ್ಯನ ಹಾಗೆ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟುಕೊಂಡು ಮನುಷ್ಯನಿಗೆ ಭಗವದ್ಗೀತೆಯನ್ನು, ಉದ್ಧವಗೀತೆಯನ್ನು, ಅಥವಾ ತನ್ನ ನಡೆಯ ಮೂಲಕ ರಾಮ ನಡೆದ ಹಾಗೆ ನಡಿ ಅಂತ ತನ್ನ ನಡೆಯ ಮೂಲಕ ನಡೆ ಹೇಗೆ ಇರಬೇಕು ಜೀವನದ್ದು ಅನ್ನುವುದನ್ನು ತಾನು ತೋರಿಸ್ತಾನೆ. ಈ ತೋರಿಸುವುದಕ್ಕೋಸ್ಕರ ಭಗವಂತ ಇಳಿದು ಬರುವುದು ಅಂದರೆ ಅಷ್ಟೇ. ಭಗವಂತನ ಇಳಿಯುವಿಕೆ ಅಂದರೆ ಕರುಣಾಪೂರ್ಣವಾದ ಮನಸ್ಸಿನಿಂದ ಮನುಷ್ಯನ ಹಾಗೆ ತಾನು ವರ್ತಿಸುವುದು. ಮರ್ತ್ಯಾವತಾರ ಸ್ತ್ರೀಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವನ ಕೇವಲಂ ವಿಭೋ. ರಕ್ಕಸರನ್ನು ಕೊಲ್ಲುವುದಕ್ಕೆ ದೇವರ ಅವತಾರ ಮಾಡಬೇಕಾ? ರಕ್ಕಸರನ್ನು ಕೊಲ್ಲುವುದಕ್ಕೆ ಅವತಾರ ಬೇಕಾಗಿಲ್ಲ. ಸರ್ವಶಕ್ತನಾದ ಭಗವಂತ ತಾನು ತನ್ನ ಸ್ಥಾನದಲ್ಲಿ ತ್ರಿಧಾಮ ಅಂತ ಕರೆಸಿಕೊಂಡ ತಾನು ವೈಕುಂಠದಲ್ಲೋ, ಅನಂತಾಸನದಲ್ಲೋ, ಶ್ವೇತದ್ವೀಪದಲ್ಲೋ ಸಂಸ್ಥಿತನಾಗಿದ್ದುಕೊಂಡು ಈ ರಕ್ಕಸರೆಲ್ಲ ಸತ್ತು ಹೋಗಲಿ ಅಂತ ಆಲೋಚನೆ ಮಾಡಿದರೆ ಸಾಕಲ್ಲ. ಅಷ್ಟು ಆಲೋಚನೆ ಮಾಡಬೇಕಾಗಿಲ್ಲ. ಆ ರಕ್ಕಸರು ಹುಟ್ಟದೇ ಹೋಗಲಿ ಅಂತ ಯೋಚಿಸಿದರೆ ಈ ಸಮಸ್ಯೆ ಇರ್ತಿರಲಿಲ್ಲ. ಹಾಗಾದರೆ ರಕ್ಕಸರ ವಧೆಗೋಸ್ಕರ ದೇವರು ಇಳಿದು ಬರಬೇಕಾದ ಅವಶ್ಯಕತೆ ಇಲ್ಲ. ಭಗವಂತ ಇಳಿದು ಬರ್ತಾ ಇರುವುದು ಯಾಕೆ ಅಂದರೆ ನಾವು ಹೇಗಿರಬೇಕು ಅಂತ ನಮಗೆ ತೋರಿಸುವುದಕ್ಕೋಸ್ಕರ. ಆದ್ದರಿಂದ ಲೋಕ ಶಿಕ್ಷೆಗೋಸ್ಕರ, ಲೋಕ ಶಿಕ್ಷಣಕ್ಕೋಸ್ಕರ, ದುಷ್ಟ ಶಿಕ್ಷೆಗೋಸ್ಕರ ಅಲ್ಲ, ಲೋಕ ಶಿಕ್ಷಣಕ್ಕೋಸ್ಕರ ಭಗವಂತ ಅವತಾರಗಳನ್ನು ತಾನು ವಹಿಸ್ತಾನೆ. ಮೂಲ ಸ್ವರೂಪಿಯಾಗಿ ಭಗವಂತ ನಾರಾಯಣನಾಗಿದ್ದ. ಮೂಲ ರೂಪಿಯಾದ ಭಗವಂತನನ್ನು ಪದ್ಮನಾಭ ಅಂತ ಕರೀತೇವೆ. ಅವನನ್ನು ಶೂನ್ಯ ಅನ್ನುವ ಶಬ್ದದಿಂದ ಕರೀತಾರೆ, ಪರವಾಸುದೇವ ಅನ್ನುವ ಶಬ್ದದಿಂದ ಕರೀತಾರೆ. ಅದು ಮೂಲ ರೂಪ ಅಂತ ಅರ್ಥ. ಆ ಮೂಲ ರೂಪವೆನಿಸಿದ ಭಗವಂತ ಒಂದು ಪ್ರಳಯ ಕಾಲದ ಸಮಯದಲ್ಲಿ ಸೃಷ್ಟಿಸೋಣ ಅಂತ ಆಲೋಚನೆ ಮಾಡ್ತಾರೆ. ಸೃಷ್ಟಿಸೋಣ ಅನ್ನುವ ಆಲೋಚನೆಯಿಂದಾಗಿ ಏನಾಗ್ತದೆ ಅಂತ ಹೇಳಿದರೆ ಅವನದ್ದೊಂದು ರೂಪ ವ್ಯಕ್ತವಾಗ್ತದೆ. ಮೂಲ ರೂಪದಿಂದ ಹೊರಗೆ ಬಂದ ರೂಪ. ನಿನ್ನೆ ನಾವು ನೋಡಿದ್ದೇವೆ, ಪೂರ್ಣಮದ ಪೂರ್ಣಮಿದಂ, ದೀಪದಿಂದ ದೀಪ ಹೊರಗೆ ಬಂದ ಹಾಗೆ ಅಂತ. ಹಾಗೆ ಭಗವಂತನ ರೂಪದಿಂದ ಒಂದು ರೂಪ ಹೊರಗೆ ಬಂತು. ಹೊರಬಂದ ರೂಪಕ್ಕೆ ಪರಮ ಪುರುಷ ಅಂತ ಹೆಸರು. ಸಹಸ್ರಶೀರ್ಷ ಪುರುಷ ಅಂತ ಹೇಳುವಂತಹ ಪರಮಪುರುಷ ಸ್ವರೂಪ ಅದು ಹೊರಗೆ ಬರ್ತದೆ. ಅದಕ್ಕೆ ಎಷ್ಟು ತಲೆ ನೋಡಬೇಕಷ್ಟೆ, ನೋಡಲಿಲ್ಲವ ನೀವು? ಸಹಸ್ರಶೀರ್ಷ, 1000 ತಲೆ. ಹಾಗಾದರೆ ಎಷ್ಟು ಕಣ್ಣು? 2000 ಇರಬೇಕಲ್ಲ. ಅದು 1000 ತಲೆ ಅಂತ ಆದಮೇಲೆ 2000 ಇಲ್ಲಂತೆ, 1000 ತಲೆ ಕಣ್ಣಂತೆ. ಸಹಸ್ರಾಕ್ಷ, ವೆರಿ ಗುಡ್. ಆದರೆ ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಅಲ್ಲ. 1000 ತಲೆಗೆ 1000 ಕಣ್ಣು ಅಂದರೆ ಹಾಗೆ ಹೇಗಿದು? ಒಂದು ತಲೆಯಲ್ಲಿ ಒಂದೇ ಕಣ್ಣಿದೆಯಾ ಅಂತ ಒಂದು ಪ್ರಶ್ನೆ ಬರೋದಿಲ್ವಾ? ಅದರಿಂದ ಸಹಸ್ರ ಅಂತ ಹೇಳಿದರೆ 1000 ಅಂತ ಅರ್ಥ ಅಲ್ಲ, ಅನಂತ ಅಂತ ಅರ್ಥ. ಸಹಸ್ರ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಕನ್ನಡದಲ್ಲಿ ಸಹಸ್ರ ಶಬ್ದ ಇಲ್ಲ, 1000 ಶಬ್ದ. 1000ದೇ ಇರುವುದಕ್ಕೆ ಸಹಸ್ರ ಅಂತ ಹೇಳಿ. ಯಾವುದಕ್ಕೆ ಸಾವು ಇಲ್ಲವೋ ಆ 1000ದ ಸಂಖ್ಯೆಗೆ ಸಹಸ್ರ ಅಂತ ಹೇಳಿದ್ರು. ಅದರಿಂದ ಸಹಸ್ರ ಶೀರ್ಷ ಅಂತ ಹೇಳಿದರೆ ಅನಂತ ಶೀರ್ಷ ಅಂತ ಅರ್ಥ. ನಮೋಸ್ತನಂತಾಯ ಸಹಸ್ರಮೂರ್ತಯೇ ಸಹಸ್ರ ಪಾದಾಕ್ಷಿ ಶಿರೋರು ಬಾಹವೇ ಸಹಸ್ರಪಾದ ಸಹಸ್ರಾಕ್ಷಿ ಸಹಸ್ರ ಶಿರಸ್ಸು ಸಹಸ್ರ ಬಾಹು ಅಂದರೆ ಏನರ್ಥ? ಅನಂತವಾದ ಶಿರಸ್ಸು. ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖ, ವಿಶ್ವತೋ ಮುಖ ಅಂತ ಅರ್ಥ. ಎಲ್ಲರ ತಲೆಯೊಳಗೂ ಅವನ ತಲೆ ಉಂಟು, ನಮ್ಮ ತಲೆಯೊಳಗೆ ಅವನ ತಲೆ ಇದೆ. ಅದರಿಂದ ಅನಂತ ಶೀರ್ಷನಾದಂತಹ ಭಗವಂತ ಅನಂತಾಕ್ಷ. ಅವನ ಕಣ್ಣುಗಳು ಅಷ್ಟು ಇಷ್ಟು ಅಂತ ಲೆಕ್ಕ ಮಾಡಲಿಕ್ಕೆ ಹೇಗಾಗ್ತದೆ? ಅದು 2 ಅನಂತ ಅಂತ ಹೇಳ್ಬೋದು ಅಷ್ಟೇ. ಅನಂತದಲ್ಲಿ ತಾರತಮ್ಯ ಇದೆ ಅನ್ನೋದು ಆಚಾರ್ಯರ ಸಿದ್ಧಾಂತ. ಅದರಿಂದ ಅನಂತ್ಯದ ತಾರತಮ್ಯದ ಲೆಕ್ಕದಲ್ಲಿ ಭಗವಂತ ಅನಂತನಾಗಿದ್ದಾನೆ. ಆ ಅನಂತನಾದ ಭಗವಂತನಿಗೆ ಪುರುಷ ಅಂತ ಹೆಸರು, ವಿರಾಟ್ ಪುರುಷ. ಹೀಗೆ ವಿರಾಟ್ ಪುರುಷನಾಗಿ ಆವಿರ್ಭವಿಸಿದಂತಹ ಭಗವಂತ ಮತ್ತೆ ತನ್ನ ಮೂಲ ರೂಪದಿಂದ ಅನೇಕ ರೂಪಗಳನ್ನು ಹೊರಗೆ ಹಾಕ್ತಾನೆ. ಯಸ್ಯಾಂಭಸಿ ಶಯಾನಸ್ಯ, ಆ ಭಗವಂತನ ಸೃಷ್ಟಿಯ ಸ್ವರೂಪವನ್ನು ಹೇಳ್ತಾರೆ. ಭಗವಂತ ತಾನು
ಮೊದಲು ಬ್ರಹ್ಮಾಂಡವನ್ನು ಸೃಷ್ಟಿಸ್ತಾನೆ. ನಾನು ಆ ಸೃಷ್ಟಿಯ ವಿವರಣೆ ಕೊಡುವುದಿಲ್ಲ, ಯಾಕಂದರೆ ಬ್ರಹ್ಮಾಂಡ ಸೃಷ್ಟಿಯನ್ನು ಹೇಳಲಿಕ್ಕೆ 1-2 ದಿವಸ ಆದರೂ ಬೇಕು, ಅಷ್ಟು ದೊಡ್ಡ ವಿಷಯ ಇದೆ. ಯಾಕಂದರೆ ಅದು ಬ್ರಹ್ಮಾಂಡ. ಬ್ರಹ್ಮ ಅಂದರೆ ದೊಡ್ಡದು, ಅಂಡ ಅಂದರೆ ಮೊಟ್ಟೆ, ದೊಡ್ಡ ಮೊಟ್ಟೆ ಅಂತ ಅರ್ಥ. ಆ ಮೊಟ್ಟೆಯ ಹೊರಭಾಗದ ಒಂದು ಪರಿಧಿ ಉಂಟಲ್ಲ, ಪರಿಧಿ ಏನು ಕರಿತೀವಿ, ಕರ್ಪರ ಅಂತ ನಾವು ಸಂಸ್ಕೃತದಲ್ಲಿ ಕರಿತೇವೆ. ಅದರ ಹೊರ ಪರಿಧಿ ಅದು ಎಷ್ಟಿದೆ, ಮೊಟ್ಟೆದ್ದಾದರೆ ಒಂದು ಅರ್ಧ ಮಿಲಿಮೀಟ್ರ್ ಉಂಟಲ್ಲ, ಅಷ್ಟಿರು. ಆದರೆ ಇದೆಷ್ಟು ಅಂತ ಇದ್ದರೆ 100 ಕೋಟಿ ಯೋಜನ. ಒಂದು ಯೋಜನ ಅಂದರೆ 6.4 ಕಿಲೋಮೀಟ್ರ್ ಅಂತ ಇಟ್ಕೊಳ್ಳಿ, 6.1 ಕಿಲೋಮೀಟ್ರ್. ಅಂಥ ಲೆಕ್ಕದಲ್ಲಿ 100 ಅಲ್ಲ, 100 ಯೋಜನ ಅಲ್ಲ, 1,000 ಕೋಟಿ, 100 ಕೋಟಿ ಯೋಜನದಷ್ಟು ವಿಸ್ತಾರವಾದಂತಹ ಪರಿಧಿಯುಳ್ಳ ದೊಡ್ಡ ಬ್ರಹ್ಮಾಂಡದ ಸೃಷ್ಟಿಯಾಗ್ತದೆ. ಆ ಬ್ರಹ್ಮಾಂಡದಲ್ಲಿ ಅರ್ಧದಷ್ಟು ನೀರಿರ್ತದೆ. ಅರ್ಧದಷ್ಟು ನೀರಿದೆ, ಅದಕ್ಕೆ ಅಂಡೋದಕ ಅಂತ ಹೆಸರು. ಬ್ರಹ್ಮಾಂಡವು ಕೂಡ 2 ಕರ್ಪರದಿಂದ ನಿರ್ಮಿತವಾದದ್ದು, 2 ಕಪಾಲ, ಕೆಳಗಿನದ್ದು ಅರ್ಧ, ಮೇಲಿನದ್ದು ಅರ್ಧ. ನಿಮ್ಮ ಚೆಂಡು ಎಲ್ಲ ಹಾಗೆ ಬರುವುದಲ್ವ, ಅರ್ಧದಷ್ಟು ಸೇರಿಸಿ ಇಲ್ಲಿ ಪ್ಯಾಚ್ ಮಾಡಿ ಅಲ್ವ ಚೆಂಡು ಮಾಡುವುದು. ಹಾಗೆ ಇದು ಅರ್ಧ ಬಂಗಾರದ್ದು, ಅರ್ಧ ಬೆಳ್ಳಿಯದ್ದು. ಬೆಳ್ಳಿ ಬಂಗಾರಗಳ 2 ಕರ್ಪರಗಳಿಂದ, ಅದು 100 ಕೋಟಿ ಯೋಜನದಷ್ಟು ದಪ್ಪಗಿರತಕ್ಕಂತಹ ಕರ್ಪರದ್ವಯದ ಸಮಾವೇಶದಿಂದ ನಿರ್ಮಿತವಾದಂತಹ ಮಹಾ ಅಂಡಕ್ಕೆ ಬ್ರಹ್ಮಾಂಡ ಅಂತ ಹೆಸರು. ಆ ಬ್ರಹ್ಮಾಂಡದ ಹೊರಗಿದ್ದ ದೇವ, ಅದಕ್ಕೆ 9 ಆವರಣಗಳಿದ್ದಾವೆ. ನವಾವರಣ ಸಹಿತವಾದ ಬ್ರಹ್ಮಾಂಡದ ಒಳ ಪ್ರವೇಶ ಮಾಡ್ತಾನೆ. ಒಳಗೆ ಪ್ರವೇಶ ಮಾಡುವಾಗ ಏನು ಮಾಡ್ತಾನೆ ಅಂದರೆ, ಬ್ರಹ್ಮಾಂಡದ ಹೊರಗೆ ಸೃಷ್ಟಿ ಮಾಡಿದ್ದಂತಹ ತತ್ವಗಳನ್ನೆಲ್ಲ ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ಪ್ರವೇಶ ಮಾಡ್ತಾನೆ. ಯಾಕೆ? ಬ್ರಹ್ಮಾಂಡದ ಒಳಗೆ ಸೃಷ್ಟಿ ಮಾಡುವುದು. ಈಗ ಮನೆಯೆಲ್ಲ ಕಟ್ಟಿ ಆದಮೇಲೆ ಮನೆ ಒಳಗೆ ಇಟ್ಟಿಗೆ ಸಿಮೆಂಟ್ ಎಲ್ಲ ಕಳಿಸ್ತಾರೆ, ಯಾಕೆ? ಒಳಗೆ ಏನೇನೋ ಕಟ್ಟಲಿಕ್ಕೆ ಇರ್ತದೆ. ಹಾಗೆ ಮೊದಲು ಹೊರಭಾಗದ ಬ್ರಹ್ಮಾಂಡದ ಸೃಷ್ಟಿ ಆದ ಮೇಲೆ ಬ್ರಹ್ಮಾಂಡದ ಹೊರಗೆ ತಾನು ಸೃಷ್ಟಿ ಮಾಡಿದ್ದಂತಹ ಏನು ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಸತ್ವ, ರಜಸ್ತಮಸ್ಸು, ಮಹತ್ತತ್ವ, ಅಹಂಕಾರ ತತ್ವಗಳೆಂಬಂತಹ ತತ್ವಗಳನ್ನೆಲ್ಲ ತನ್ನ ಉದರದಲ್ಲಿಟ್ಟುಕೊಂಡು ತಾನು ಬ್ರಹ್ಮಾಂಡದ ಒಳಗೆ ಪ್ರವೇಶ ಮಾಡಿದ್ದಾನೆ. ಒಳಗೆ ಅರ್ಧದಷ್ಟು ನೀರಿದೆ ಅಲ್ವಾ? ಈ ಅರ್ಧದಷ್ಟು ನೀರಿನ ಅಡಿಯಲ್ಲಿ ಹೋಗಿ, ನೀರಿನ ಒಳಗೆ ಹೋಗಿ ಮಲ್ಕೊಳ್ತಾರೆ. ದೇವರಿಗೆ ಮಲ್ಕೊಳ್ಳುವುದು ಅಂದರೆ ಭಾರಿ ಇಷ್ಟ. ಉಪನ್ಯಾಸ ಆಗುವಾಗಲೂ ಮಲ್ಕೊಂಡೇ ಇರ್ತಾನೆ ದೇವರಿಗೆ. ಆದರೆ ವಿಶೇಷ ಏನಂದರೆ, ಮಲ್ಕೊಂಡಿದ್ದವ ಎಲ್ಲ ಕೆಲಸವೂ ಮಾಡ್ತಾನೆ. ಶಯಾನೋ ಯಾತಿ ಸರ್ವತಃ. ಶಯಾನ, ಮಲಗಿದವ ಎಲ್ಲ ಕಡೆಗೂ ಓಡಾಡ್ತಾ ಇರ್ತಾನೆ. ನಾವು ಕೂಡ ಹಾಗೆ ಅಲ್ವಾ? ಕೆಲವು ಸಲ ಉಪನ್ಯಾಸ ಆಗ್ತಾ ಇರುವಾಗ ಅಲ್ಲಿ ಕೂತಿರ್ತೇವೆ, ಆದರೆ ಊರೆಲ್ಲ ಸುತ್ತಾಡ್ತಾ ಇರ್ತೇವೆ. ಈ ದೇವರು ಅವನು ಮಲಗಿದವ ಎಲ್ಲವನ್ನು ಮಾಡ್ತಾನೆ ಅನ್ನೋದು ಅವನೊಂದು ಅಚಿಂತ್ಯ ಶಕ್ತಿ. ಅದಕ್ಕೆ ಈಶ್ವರ ಅಂತ ಹೆಸರು, ಐಶ್ವರ್ಯ ಅಂತ ಹೆಸರು ಅವನದ್ದು. ಅಂತಹ ಭಗವಂತ ನೀರಿನ ಅಡಿಯಲ್ಲಿ ಮಲಗಿದ. ಯಾಕೆ ಮಲಗಿದ್ದು? ಈ ನೀರಿಗೆಲ್ಲ ಆಧಾರವಾಗುವುದಕ್ಕೋಸ್ಕರ. ನೀರಿನ ಅಡಿಯಲ್ಲಿ ಮಲಗಿದ್ದರಿಂದ ಅವನಿಗೆ ಒಂದು ಹೆಸರಾಯಿತು. ಏನು ಗೊತ್ತಾ? ನೀರಾಯಣ ಅಂತ ಹೆಸರು. ರಾಮಾಯಣ ಅಲ್ಲ, ನೀರಾಯಣ. ನೀರಿಗೆ ಅಯನ ಅಂದರೆ ಆಶ್ರಯ, ನೀರನ್ನು ಧರಿಸಿದವ. ಸಂಸ್ಕೃತದಲ್ಲಿ ನೀರ ಅಂದರು, ನಾರ ಅಂದರು, ಅರ್ಥ ಒಂದೇ. ಆಪೋ ನಾರ ಇತಿ ಪ್ರೋಕ್ತಾ ಆಪೋ ವೀನರಸೂನವಃ ಅಯನಂ ತಸ್ಯ ತಾಃ ಸರ್ವಾಃ ತಸ್ಮಾನ್ ನಾರಾಯಣ ಸ್ಮೃತಃ ಅಂತ ಹರಿವಂಶ ಹೇಳ್ತದೆ. ಆಪೋ ನಾರಾಹ ಇತಿ ಪ್ರೋಕ್ತಃ, ನೀರಿಗೆ ನಾರ ಅಂತ ಹೆಸರು. ಅದನ್ನ ನೀರ ಅಂದರು ನಾರ ಅಂದರು ಒಂದೇ. ಅದನ್ನು ನೀರಾಯಣನನ್ನೇ ನಾರಾಯಣ ಅಂತ ಕರೆಯುವುದು. ಅಡಿಯಲ್ಲಿ, ನೀರಿನ ಅಡಿಯಲ್ಲಿ ಮಲಗಿದ ನಾರಾಯಣ ದೇವ. ಈ ಭಗವಂತ ನಾರಾಯಣ ದೇವ ನೀರಿನ ಅಡಿಯಲ್ಲಿ ಮಲಗಿದ್ದ ದೇವ ಏನು ಮಾಡಿದ? ಅಲ್ಲಿಯೇ ಕೂತುಕೊಂಡು ಒಂದು ಮಗ ಹುಟ್ಟಿದರೆ ಒಳ್ಳೆಯದು ಅಂತ ಯೋಚಿಸಿದ. ನೀರಿನ ಅಡಿಯಲ್ಲಿ ಮಲಗಿದ್ದ. ನೀರಿನ ರೂಪದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ, ಆದರೆ ಇವನು ನನಗೊಬ್ಬ ಲಕ್ಷ್ಮೀದೇವಿಯ ಮೂಲಕ ಅಲ್ಲ, ನನಗೇ ಮಗ ಹುಟ್ಟಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದ ಹಾಗೆ ಏನಾಯಿತು ಅಂದರೆ, ಅವನ ಹೊಕ್ಕಳಲ್ಲಿ ಒಂದು ಹುಟ್ಟುವುದಕ್ಕೆ ಶುರುವಾಯಿತು. ಅಜಸ್ಯ ನಾಭಾವಧ್ಯೆ ಕಮರ್ಪಿತಂ. ಹುಟ್ಟದೇ ಇದ್ದವನ ಹೊಕ್ಕಳಲ್ಲಿ ಹುಟ್ಟಿದಂತೆ. ಏನು ಹುಟ್ಟಿದ್ದು? ಒಂದು ಕಮಲ ನೀರಿನಲ್ಲಿ. ಇವು ಅಡಿಯಲ್ಲಿ ಮಲಗಿದಾಗ ಆ ನೀರಿನ ಕೆಸರೆಲ್ಲ ಅವನ ಹೊಕ್ಕಳಲ್ಲೆಲ್ಲ ಸೇರಿಕೊಂಡಿದೆ. ಕೆಸರಿನಲ್ಲಿ ಒಂದು ಕಮಲ ಹುಟ್ಟಿತ್ತು, ಪಂಕಜ ಅಂತ ಅದಕ್ಕೆ. ಕಮಲ ಹಾಗೇ ಮೇಲೆ ಹೋಯಿತು. ಮೇಲೆ ಹೋದರೆ ಅದಕ್ಕೆ ಅರಳುವುದಕ್ಕೆ ಜಾಗವೇ ಇಲ್ಲ. ನೀರು. ಎಷ್ಟು ನೀರು? ಬ್ರಹ್ಮಾಂಡದ ಅರ್ಧದಷ್ಟು ನೀರು. ಇದು ಮೇಲಕ್ಕೆ ಹೋಗ್ತಾ ಇದೆ, ಜಾಗ ಸಿಗಬೇಕು ಅರಳುವುದಕ್ಕೆ. ಮೇಲೆ ಅಷ್ಟೂ ಮೇಲೆ ಬಂದ ಮೇಲೆ ನೀರಿನ ಮೇಲೆ ಬಂದು ಅರಳಿತು. ಅರಳುವ ಹೊತ್ತಿಗೆ ಅದರಲ್ಲಿ ಒಬ್ಬ ಮಗ ಇದ್ದಾನೆ. ದೇವರು ಕಮಲವನ್ನೇ ಪೆತ್ತದ್ದಲ್ಲ, ಕಮಲಜನನ್ನು ಪೆತ್ತದ್ದು. ಕಮಲದಲ್ಲಿ ಒಬ್ಬ ಹುಟ್ಟಿದ್ದಾನೆ ಮಗ, ಭಗವಂತನ ನಾಭಿಯ ಮೂಲಕ ಹೊರಗೆ ಬಂದಂತಹ ಮಗ. ಏನವನ ಹೆಸರು? ಬ್ರಹ್ಮ. ಲೋಕ ಬ್ರಹ್ಮ ಪ್ರಜಾಪತಿ. ಅವನಿಗೆ ಎಷ್ಟು ಮುಖ? ಒಂದೇ ಮುಖ. 4 ಮುಖ ಇದ್ರೆ ಮನುಷ್ಯನ, ಅದು ಪ್ರಾಣಿ. ಅದು ಒಂದೇ ಮುಖ. ಆ ಬ್ರಹ್ಮ ಆವಿರ್ಭವಿಸಿದ ಬ್ರಹ್ಮದೇವರು ಮುಂದೆ ನೋಡ್ತಾನೆ, ನಾನು ನೀರು ಎಲ್ಲ ಕಡೆ ನೀರು.
ಅಷ್ಟೊತ್ತಿಗೆ ಗಾಳಿ ಬೇರೆ ಸೃಷ್ಟಿಯಾಗಿದೆ ಭಗವಂತನ ಹೊಟ್ಟೆಯಿಂದ. ಅದು ಬೀಸುವುದಕ್ಕೆ ಪ್ರಾರಂಭ. ಈ ನೀರೆಲ್ಲ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ, ಸಮುದ್ರದ ನೀರು. ಆ ನೀರಿನಲ್ಲಿ ಏನು ನೋಡಿದರೂ ಕಾಣಿಸ್ತಾ ಇಲ್ಲ, ನಿನಗೆ ಏನಿಲ್ಲ, ಖಾಲಿ. ನನ್ನನ್ನು ಹುಟ್ಟಿಸಿದವ ಯಾರು ಅಂತ ಬ್ರಹ್ಮನಿಗೆ ಪ್ರಶ್ನೆ. ಈಗ ಎದುರುಗಡೆ ಯಾರು ಕಾಣಿಸ್ತಾ ಇಲ್ಲ. ಕೊನೆಗೆ ಈ ಕಡೆ ಇರ್ಬೋದು ಅಂತ ತಿರುಗ್ಲಿಕ್ಕೆ ಹೋಗ್ತಾನೆ, ಅಲ್ಲೊಂದು ತಲೆ ಹುಟ್ಟಿತು. ಇದು ಪ್ರಾಬ್ಲಮ್. ಎದುರುಗಡೆ ನೋಡಿದರೆ ಕಾಣಿಸ್ಲಿಲ್ವಾ, ಬಲಭಾಗದಲ್ಲಿರ್ಬೋದು ನನ್ನನ್ನು ಹುಟ್ಟಿಸಿದವ ಅಂತ. ಈಗ ತಲೆ ತಿರುಗಿಸ್ಲಿಕ್ಕೆ ಹೋದರೆ ಅಲ್ಲೊಂದು ತಲೆ, ಅಲ್ಲೂ ಏನು ಕಾಣಿಸಲಿಲ್ಲ. ಹಿಂಭಾಗದಲ್ಲಿರ್ಬೋದು ಅಂತ ನೋಡ್ಲಿಕ್ಕೆ ಹೋದರೆ ಅಲ್ಲೊಂದು ತಲೆ ಹುಟ್ಟಿತು. ಹೀಗಾದ್ರೆ ಎಷ್ಟು ಅನುಕೂಲ ಅಲ್ಲ. ಎಲ್ಲಿ ನೋಡಬೇಕು ಅಂದರೆ ತಲೆ ತಿರುಗಿಸುವ ಕೆಲಸ ಇಲ್ವೇ ಇಲ್ಲ, ಅಲ್ಲೊಂದು ತಲೆ ಹುಟ್ಟು. ಎಡಭಾಗದಲ್ಲಿದ್ದಾನೋ ಅಂತ ನೋಡ್ಲಿಕ್ಕೆ ಹೋದರೆ ಅಲ್ಲೊಂದು ತಲೆ. ಈಗ ಇನ್ನೆಲ್ಲಿ ನೋಡಬೇಕು? ಮೇಲೆ ನೋಡುವುದಕ್ಕಿಂತ ಮುಂಚೆ ಕೆಳಗೆ ನೋಡೋಣ ಅಂತ ಅನಿಸಿತು ಅವನಿಗೆ. ಈಗ ಚತುರ್ಮುಖ ಆಗಿ ಹೋದ, ಕೆಳಗೆ ನೋಡೋಣ ಅಂತ. ಕೆಳಗೆ ನೋಡೋಣ ಅಂದರೆ ಕೆಳಗೆ ತಲೆ ಹುಟ್ಟಲಿಕ್ಕೆ ಜಾಗ ಉಂಟಾ? ಅಲ್ಲೊಂದು ಕಂಠ ಉಂಟು. ಕೆಳಗೆ ನೋಡುವುದಕ್ಕೆ ಏನು ಮಾಡಬೇಕವ? ಆ ಪದ್ಮದಲ್ಲಿ ನೋಡಿದ, ಹೀಗೆ ಬಗ್ಗಿದರೆ ಪದ್ಮದ ಮಧ್ಯದಲ್ಲಿ ಕಿಂಜಲ್ಕ ಅಂತ ಮಧ್ಯದಲ್ಲಿ ಇರ್ತದೆ, ಕುಸುಮ ಪರಾಗ ಇರತಕ್ಕಂಥ ಪ್ರದೇಶ. ಅದರ ಮಧ್ಯದಲ್ಲಿ ಒಂದು ತೂತು ಇರ್ತದೆ ಪದ್ಮದಲ್ಲಿ. ಇದು ದೊಡ್ಡ ಪದ್ಮ, ಅದರಿಂದ ದೊಡ್ಡ ತೂತು ಉಂಟು. ಆ ತೂತಿನ ಒಳಗೆ ಇಳಿದಂತೆ, ಪದ್ಮದ ತೂತಿನಲ್ಲಿ ಇಳಿದು ಹೋಗ್ತಾ ಇದ್ದಾನೆ. ಎಲ್ಲಿ ಹೋದರೂ ಮುಗಿತಾನೇ ಇಲ್ಲ. ಕೊನೆಗೆ ಯಾವುದೋ ಒಂದು ದೊಡ್ಡ ಒಂದು ಗೋಡೌನಿಗೆ ಹೋದ. ಯಾವುದದು? ಭಗವಂತನ ಹೊಟ್ಟೆ, ಭಗವಂತನ ಉದರದ ಒಳಗೆ ಪ್ರವೇಶ ಮಾಡಿದ್ದಾನೆ ಚತುರ್ಮುಖ ಬ್ರಹ್ಮ. ಬಂದದ್ದು ಎಲ್ಲಿದ್ವೋ ಅಲ್ಲಿಗೆ ಹೋದದ್ದು. ಯಥಾಸ್ಥಾನ ಮುದ್ವಾಸಯಾಮಿ ಅಂತ ಭಗವಂತನ ಉದರಕ್ಕೆ ಪ್ರವೇಶಿಸಿದ. ಉದರದಲ್ಲಿ ಪ್ರವೇಶಿಸಿದಾಗ ಇವನಿಗೆ ಏನೂ ಕಾಣಿಸ್ತಾ ಇಲ್ಲ ಅಂತೆ, ಏನೂ ಕಾಣಿಸುವುದಿಲ್ಲ ಅಂತ. ಆದಾಗ ಹೆದರಿಕೆ ಆಯಿತು ಬ್ರಹ್ಮದೇವರಿಗೆ. ಕತ್ತಲೆ ಅಂತ ಆದರೆ ಹೆದರಿಕೆ ಆಗುವುದಿಲ್ಲ. ಹೆದರಿಕೆ ಆಗಿ ಒಂದು ಭಾಣ್ ಅಂತ ಶಬ್ದ ಮಾಡಿದ. ಹೆದರಿಕೆ ಆದಾಗ ನಾವೆಲ್ಲ ಅಯ್ಯೋ ಅಯ್ಯೋ ಅಂತ ಏನೋ ಶಬ್ದ ಮಾಡ್ತೇವಲ್ಲ, ಹಾಗೆ ಇವನು ಭಾಣ್ ಅಂತ ಮೊದಲು ಮಾಡಿದ ಶಬ್ದ. ಪ್ರಪಂಚದಲ್ಲಿ ಮೊದಲ ಶಬ್ದ ಹುಟ್ಟಿತು ಅಂದರೆ ವಾಗ್ದೇವಿ ಆವಿರ್ಭವಿಸಿದ್ಲು. ಚತುರ್ಮುಖ ಶಬ್ದ ಮಾಡಿದಾಗ ಒಬ್ಳು ಹುಡುಗಿ ಹುಟ್ಟಿದ್ಲು. ಆ ಹುಡುಗಿಗೆ ಹೆಸರೇನು? ಶಬ್ದ. ಹುಟ್ಟಿದ ಶಬ್ದ ವಾಗ್ದೇವಿ. ವಾಕ್ ಅಂದರೆ ಶಬ್ದ, ಮೊದಲು ಹುಟ್ಟಿದ ವಾಕ್. ಅವಳು ಎಲ್ಲಿದ್ಲು ಅಲ್ಲಿಯ ತನಕ? ಚತುರ್ಮುಖ ಬ್ರಹ್ಮನ ಹಲ್ಲು ಮತ್ತು ಈ ನಾಲಿಗೆಯ ಮಧ್ಯದಲ್ಲಿ ಇದ್ಲಂತೆ. ಈ ದೇವರು ಚತುರ್ಮುಖ ಹುಟ್ಟುವಾಗ, ಭಗವಂತನ ಹೊಟ್ಟೆಯಿಂದ ಹೊರಗೆ ಬರುವಾಗ ತನ್ನ ಹೆಂಡತಿಯನ್ನು ಒಟ್ಟಿಗೆ ಹುಟ್ಟಿದ್ದು. ಆದರೆ ಹೆಂಡತಿಯನ್ನು ಬಾಯಲ್ಲಿ ಇಟ್ಟುಕೊಂಡು ಹುಟ್ಟು. ಯಾಕಂದರೆ ಹೆಂಡತಿಯನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಹುಟ್ಟಿದರೆ ಯಾರೋ ತಮಾಷೆ ಮಾಡಿದರೆ, ಅದಕ್ಕೋಸ್ಕರ ಹೆಂಡತಿಯನ್ನು ಬಾಯಲ್ಲಿ ಇಟ್ಟುಕೊಂಡು ಆವಿರ್ಭವಿಸಿದಂತಹ ದೇವರಿದು ಭೂಪತಿ. ಈ ದೇವರೀಗ ಭಗವಂತನ ಹೊಟ್ಟೆಗೆ ಹೋಗಿ ಅಲ್ಲಿ ಹುಟ್ಟಿಸಿದರು. ಈಗ ತನ್ನ ಬಾಯಲ್ಲಿದ್ದಂತಹ ಹೆಂಡತಿಯನ್ನು ಹೊರಗೆ ತಂದು ಒಂದು ಶಬ್ದ ಮಾಡಿದಾಗ ವಾಗ್ದೇವಿ ಹೊರಗೆ ಬಂದು ಒಳ್ಳೆ ಹೆದರಿಕೆ ಹೋಯ್ತಂತೆ. ಯಾಕೆ ಹೆದರಿಕೆ ಹೋಯಿತು? ಒಬ್ಬರಿದ್ರೆ ಅಲ್ಲ ಹೆದರಿಕೆ ಆಗೋದು, ಇಬ್ಬರಿದ್ರೆ ಹೆದರಿಕೆ ಉಂಟ? ಇಲ್ಲ. ಈ ಹೆಂಗಸರೆಲ್ಲ ವಾಕಿಂಗ್ ಮಾಡುವಾಗ ನಿನ್ನನ್ನು ಅಮ್ಮ ಕರ್ಕೊಂಡು ಹೋಗ್ತಾ ಇರಲಿಲ್ಲ, ಯಾಕಂದರೆ ಹೆದರಿಕೆ ಆಗ್ತದೆ ಅಂತ. ಹುಡುಗ ಒಂದು ಕೈಯಲ್ಲಿ ಹೀಗಿದ್ರೆ ಆರೋಗ್ಯ, ಹೆದರಿಕೆ ಇಲ್ಲ. ಕೆಲವರು ಪುಟ್ಟ ನಾಯಿ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಹೆದರಿಕೆಯನ್ನು ಕಡಿಮೆ ಮಾಡಲಿಕ್ಕೆ ಜೊತೆಗೆ ಏನಾದರೂ ಒಂದು ಇದ್ದರೆ ಸಾಕು, ಆವಾಗ ಹೆದರಿಕೆ ಆಗೋದಿಲ್ಲ. ಹಾಗೆ ಇಲ್ಲಿ ಯಾವಾಗ ಈ ವಾಗ್ದೇವಿ ಸರಸ್ವತಿಯಿಂದ ನಾವು ಕರೀತೇವೆ, ಆಕೆ ಆವಿರ್ಭಾವ ಆಯಿತು, ಬ್ರಹ್ಮದೇವರಿಗೆ ಹೆದರಿಕೆ ಇಲ್ಲ. ಆಕೆಯನ್ನು ಕರ್ಕೊಂಡು ಸೀದ ಮೇಲಕ್ಕೆ ಬಂದು, ಯಾವ ಮಾರ್ಗದಿಂದ ಕೆಳಗೆ ಇಳಿದಿದ್ದಾರೆ ಅದೇ ನಾಭಿ ಮಾರ್ಗದಿಂದ ಮೇಲಕ್ಕೆ ಬಂದು ಪದ್ಮದ ಮೇಲೆ ಬಂದು, ಪದ್ಮದಲ್ಲಿ ತನ್ನ ತೊಡೆಯಲ್ಲಿ ಬಾರುವ ಆಕೆಯನ್ನು, ಸರಸ್ವತಿಯನ್ನು ಅಂದರೆ ಶಾರದಾಂಬೆ ಆಕೆಯನ್ನು ತಾನು ಕೂಡಿಸಿಕೊಂಡು ನನ್ನನ್ನು ಹುಟ್ಟಿಸಿದವ ಕಾಣಿಸಲೇ ಇಲ್ವಲ್ಲ ಅಂತ ಇಬ್ಬರೂ ಕೂಡ ಕಣ್ಣು ಮುಚ್ಚಿದ್ರಂತೆ. ಕಣ್ಣು ಮುಚ್ಚಿ ಹುಟ್ಟಿಸಿದ ದೇವರ ಬಗ್ಗೆ ಆಲೋಚನೆ ಮಾಡಿದರೆ ದೇವರು ಕಾಣಿಸಿದ. ಹಾಗಾದರೆ ದೇವರನ್ನು ಹುಡುಕುವುದಕ್ಕೆ, ತನ್ನನ್ನು ಹುಟ್ಟಿಸಿದ ಭಗವಂತನನ್ನು ಹುಡುಕುವುದಕ್ಕೆ ಈ ಹೊರಗಣ್ಣನ್ನು ಎಷ್ಟು ತೆಗೆದರೂ ಕಾಣಿಸಲಾರ. ಒಳಮುಖದಲ್ಲಿ ದೇವರು ಕಂಡ ಕೂಡಲೇ ಚತುರ್ಮುಖ ಭಾರಿ ಸ್ತೋತ್ರ ಮಾಡ್ತಾರೆ. ಹೀಗೆ ಭಗವಂತನಿಂದ ಆವಿರ್ಭೂತನಾದ ಮೊದಲ ಮಗ ಚತುರ್ಮುಖ ಬ್ರಹ್ಮ. ಅವನು ಎಲ್ಲವನ್ನೂ ಮುಂದಕ್ಕೆ ಸೃಷ್ಟಿಸಿದ ಕಾರಣದಿಂದ ಅವನಿಗೆ ಪಿತಾಮಹ ಅಂತ ಹೆಸರು, ಪರಮೇಷ್ಠಿ ಅಂತ ಹೆಸರು. ಚತುರ್ಮುಖ ಬ್ರಹ್ಮನೆನಿಸಿದಂತಹ ಆತನಿಂದ ಮುಂದಿನ ಸೃಷ್ಟಿ, ರುದ್ರಾದಿ ದೇವತೆಗಳ ಸೃಷ್ಟಿಯೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಮಹತ್ತತ್ವಕ್ಕೆ ನಿಯಾಮಕವಾದಂತಹ ಶಕ್ತಿ ಚತುರ್ಮುಖ. ಆದರೆ ಚತುರ್ಮುಖ ಮಾಡಿದ ಸೃಷ್ಟಿಯಲ್ಲಿ ಭಗವಂತ ಯೋಚಿಸಿದ, ಜನರಿಗೆ ಸರಿಯಾದ ಮಾರ್ಗದರ್ಶನ ಮಾಡುವುದಕ್ಕೆ, ದೇವತೆಗಳಿಗೆ ತಮ್ಮ ಆತ್ಮ ಸಾಧನೆಯನ್ನು ನಡೆಸುವುದಕ್ಕೆ ನಾನು ನನ್ನ ರೂಪದಿಂದ ಅವರ ಪ್ರಾರ್ಥನೆಗೆ ಓಗೊಟ್ಟು ಬರಬೇಕು ಅಂತ ಯೋಚಿಸಿದ. ಹಾಗೆ ಯೋಚಿಸಿ ಮೊದಲು ದೇವರು ತೆಗೆದುಕೊಂಡಂತಹ ರೂಪಕ್ಕೆ ಕುಮಾರ ಅಂತ ಹೆಸರು. ಭಗವಂತನ 22 ಅವತಾರಗಳಲ್ಲಿ ಮೊದಲ ಅವತಾರ
ಕುಮಾರ. ಸಯೇವ ಪ್ರಥಮಂ ದೇವಃ ಕೌಮಾರಂ ರೂಪಮಾಸ್ಥಿತಃ. ಕುಮಾರ ಎಂಬ ರೂಪದಿಂದ ಭಗವಂತ ಬಂದ. ಕೌಮಾರಂ ಸರ್ಗಮಾಸ್ಥಿತಃ. ಚಚಾರ ದುಶ್ಚರಂ ಬ್ರಹ್ಮ ಬ್ರಹ್ಮಚರ್ಯವಖಂಡಿತಂ. ಚಚಾರ ದುಶ್ಚರಂ ತಪಃ. ವೇದದ ಬಗ್ಗೆ ಅಧ್ಯಯನ ಮಾಡಿದಂತೆ ಈ ಕುಮಾರ ವೇದಾಧ್ಯಯನವನ್ನು ಮಾಡಿ ಆ ವೇದದ ತಾನು ಅಧ್ಯಯನ ಮಾಡಿದ ವೇದವನ್ನು ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದ. ಕುಮಾರನ ಕೆಲಸ ಏನು ಅಂದರೆ ವೇದಾಧ್ಯಯನ. ಅದು ಕೂಡ ದುಶ್ಚರಂ. ವೇದ ಅಷ್ಟು, ನಾವಿವತ್ತು ಓದುವ ವೇದ ಎಷ್ಟು? ಒಬ್ಬರು ಋಗ್ವೇದ ಪಂಡಿತರು ಅಂತ ಹೇಳಿದರೆ ಅವರು ಎಷ್ಟು ಓದಿದ್ದಾರೆ ಅಂದರೆ 10,552 ಮಂತ್ರಗಳನ್ನು ಓದಿದ್ದಾರೆ. ಅಗ್ನಿಮೀಳೆ ಪುರೋಹಿತಂ ಅಂತ ಪ್ರಾರಂಭಿಸಿ ಋಗ್ವೇದದ ಸಂಹಿತಾಧ್ಯಯನ ಮಾಡಿದರೆ ಅವರು ಋಗ್ವೇದ ಪಂಡಿತರು ಅಂತ ಅರ್ಥ. ಆಮೇಲೆ ಅದರಲ್ಲಿ ಪದಪಾಠವನ್ನು, ಜಟಾಪಾಠವನ್ನು, ಘನಪಾಠವನ್ನು ಅಧ್ಯಯನ ಮಾಡಿದರೆ ಘನಪಾಠಿಗಳು ಅಂತ ಆಗ್ತಾರೆ. ಆಮೇಲೆ ಋಗ್ವೇದದ ಆರಣ್ಯಕ, ಬ್ರಾಹ್ಮಣ ಮತ್ತು ಉಪನಿಷತ್ತು, ಒಂದೇ ಉಪನಿಷತ್ತು, ಅದಕ್ಕೆ ಐತರೇಯ ಉಪನಿಷತ್ತು ಅಂತ ಹೆಸರು. ಇಷ್ಟು ಅಧ್ಯಯನ ಮುಗಿಸಿದರೆ ಋಕ್ಷಾಖಾಧ್ಯಾಯಿ ಅಂತ ಸತ್ಯ ಹೇಳ್ಬೋದು. ಈಗ ನಾವೆಲ್ಲ ಸುಮ್ಮನೆ ಋಕ್ಷಾಖಾಧ್ಯಾಯಿ ಅಂತ ದೇವರ ಹತ್ರ ಸುಳ್ಳು ಹೇಳುವುದರಲ್ಲಿ ಮಹಾಗಟ್ಟಿಗಳು. ಋಕ್ಷಾಖಾಧ್ಯಾಯಿ ಅಂದರೆ ಶಬ್ದಕ್ಕೆ ಅರ್ಥ ಏನು? ಋಗ್ವೇದವನ್ನು ಅಧ್ಯಯನ ಮಾಡಿದವ ಅಥವಾ ಅಧ್ಯಯನ ಮಾಡ್ತಾ ಇರುವವ ಅಂತ ಅರ್ಥ. ಋಗ್ವೇದದ ಮೊದಲ ಮಂತ್ರ ಯಾವುದು ಅಂತ ಕೇಳಿದರೆ ಅದು ನಮ್ಮ ಪುರೋಹಿತರ ಹತ್ರ ಕೇಳಬೇಕು ಅಂತ ಹೇಳ್ತಾರೆ. ಋಕ್ಷಾಖಾಧ್ಯಾಯಿ ಅಷ್ಟಾದರೂ ಹೇಳ್ತೇವಲ್ಲ, ಯಾವತ್ತಾದರೂ ಒಂದ್ಸಲ ಋಗ್ವೇದ ಓದುವ ಮನಸ್ಸಾದರೂ ಆಗ್ಬೋದು, ಸುಳ್ಳು ಹೇಳಿದರೆ. ಕೆಲವೆಲ್ಲ ಪ್ರಯೋಜನ ಇದೆ, ಆದ್ದರಿಂದ ಹೇಳ್ತಾ ಇದ್ದೇವೆ. ಹಾಗೆ ಋಗ್ವೇದದ ಅಧ್ಯಯನ ಮಾಡಿದವ ಅಂತ ಹೇಳಿದರೆ ಇವತ್ತು ವೇದವ್ಯಾಸರು ಏನು ವಿಭಾಗ ಮಾಡಿ ಸುಮಂತು, ಜೈಮಿನಿ, ವೈಶಂಪಾಯನ ಮತ್ತು ಪೈಲ ಅನ್ನುವ 4 ಮಹರ್ಷಿಗಳ ಮೂಲಕ 4 ವೇದಗಳನ್ನು ಶಾಖೋಪಶಾಖೆಯಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಶಾಕಲ ಶಾಖೆಯನ್ನು ಓದಿದ್ದೇನೆ ಅಂತ ಅಷ್ಟೇ ಅರ್ಥ. ಆದರೆ ಅದೆಷ್ಟು ವೇದ, ಅನಂತಾವೇ ವೇದ. ಅನಂತವಾದ ವೇದರಾಶಿಯನ್ನು ವ್ಯವಸ್ಥೆ ಮಾಡಿ ಚತುರ್ಮುಖನಿಗೆ ಉಪದೇಶ ಮಾಡಿದ ಯಾರು? ಕುಮಾರ. ಚತುರ್ಮುಖ ಬ್ರಹ್ಮ ಈ ಭಗವಂತ ಕುಮಾರನ ಮೂಲಕವಾಗಿ ತಾನು ವೇದ ಬ್ರಹ್ಮೋಪದೇಶ ಮಾಡಿಸಿಕೊಂಡದ್ದು. ನಾವಿವತ್ತು ಲೆಟರ್ ಪ್ರಿಂಟ್ ಮಾಡಿ ನನ್ನ ಕುಮಾರನಿಗೆ ಬ್ರಹ್ಮೋಪದೇಶ ಕೊಡಲಿದ್ದೇವೆ ಅಂತ ಹೇಳ್ತೇವಲ್ಲ. ತೇನೇ ಬ್ರಹ್ಮ ಹೃದಯ ಆದಿಕವಯೇ. ಆದಿಕವಿ ಎನಿಸಿದಂತಹ ಚತುರ್ಮುಖ ಬ್ರಹ್ಮನ ಬ್ರಹ್ಮ ತೇನೇ, ಚತುರ್ಮುಖ ಬ್ರಹ್ಮನಿಗೆ ಬ್ರಹ್ಮೋಪದೇಶವನ್ನು ಮಾಡಿದವ ಕುಮಾರ ಅನ್ನುವ ರೂಪದಿಂದ. ಅಷ್ಟೇ ಅಲ್ಲ, ಬ್ರಹ್ಮೋಪದೇಶ ಅಂದರೆ ವೇದೋಪದೇಶವನ್ನು ಮಾಡಿ ಆ ಚತುರ್ಮುಖ ಬ್ರಹ್ಮನಿಗೆ ವೈರಾಗ್ಯದ ಉಪದೇಶವನ್ನು ಮಾಡಿದ. ಅವರಿಗೆ ಮಾತ್ರ ವೈರಾಗ್ಯ ಉಪದೇಶ ಮಾಡಿದ್ದಲ್ಲ, ರುದ್ರದೇವರಿಗೆ, ಆಮೇಲೆ ಚತುರ್ಮುಖನ ಮನ್ಯುವಿನಿಂದ ಆವಿರ್ಭವಿಸಿದಂತಹ ರುದ್ರನಿಗೆ, ಮೂಗಿನ ತುದಿಯಿಂದ ಆವಿರ್ಭವಿಸಿದ ರುದ್ರದೇವರಿಗೂ ಕೂಡ ವೈರಾಗ್ಯದ ಉಪದೇಶವನ್ನು ಮಾಡಿ, ಅಂದರೆ ರುದ್ರದೇವರು ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಅಂತ ಹೇಳ್ತಾ ಇದ್ದದ್ದು ಇವರಿಗೆ, ಕುಮಾರದೇವನಿಗೆ. ಕುಮಾರ ಅನಿಸಿದ ಭಗವಂತನ ರೂಪ ರುದ್ರನಿಗೆ ವೈರಾಗ್ಯೋಪದೇಶಕವಾದ ರೂಪ. ವೈರಾಗ್ಯದ ಉಪದೇಶ ಪಡೆದ ನಮ್ಮ ರುದ್ರದೇವರು ಆಮೇಲೆ ವೈರಾಗ್ಯ ತತ್ವಕ್ಕೆ ಅಭಿಮಾನಿಗಳಾದರು. ವೈರಾಗ್ಯಾಧಿಪತಿ ಅಂತ ಹೇಳಿದರೆ ನಮ್ಮ ರುದ್ರದೇವರು ಅನ್ನುವಷ್ಟು ವೈರಾಗ್ಯದ ಅಭಿಮಾನಿಯಾದರು. ಆಮೇಲೆ ಚತುರ್ಮುಖ ಬ್ರಹ್ಮನಿಗೆ 4 ಜನ ಮಕ್ಕಳು ಇರ್ತಾರೆ. ಸನಕ, ಸನಂದನ, ಸನಾತನ, ಸನತ್ಸುಜಾತ. ಇವರನ್ನು ಕೂಡ ಕುಮಾರ ಅಂತ ಕರೀತಾರೆ. ಸನಾತನವಾಗಿ ಕುಮಾರರಾಗಿರುವುದರಿಂದ ಸನತ್ಕುಮಾರರು ಅಂತ ಕರೀತಾರೆ. ಈ ಸನತ್ಕುಮಾರರಿಗೂ ಕೂಡ ಉಪದೇಶ ಮಾಡಿದವ, ವೈರಾಗ್ಯದ ಉಪದೇಶ ಕೊಟ್ಟು ಅವರಿಗೆ ಸನ್ಯಾಸ ದೀಕ್ಷೆ ಕೊಟ್ಟವ. ಸನತ್ಕುಮಾರಾದಿಗಳಿಗೆ ಸನ್ಯಾಸವನ್ನು ಕೊಟ್ಟು ವೈರಾಗ್ಯದ ಸನ್ಯಾಸ ಪದ್ಧತಿಯನ್ನು ಉಪದೇಶ ಮಾಡಿದಂತಹ ಭಗವಂತನ ರೂಪ. ಆದ್ದರಿಂದ ಸನ್ಯಾಸಕ್ಕೆ ಮೂಲ ರೂಪ ಅಂತ ಹೇಳಿದರೆ ಭಗವಂತನ ಕುಮಾರ ರೂಪ. ಕುಮಾರ ಅಂತ ಯಾಕೆ ಆ ರೂಪಕ್ಕೆ ಹೆಸರು? ಯಾಕೆ ಅಂತ ಹೇಳಿದರೆ ಅದು ಎಷ್ಟು ವರ್ಷ ಆದರೂ ಕೂಡ ಕೌಮಾರ ಬಿಟ್ಟು ಯೌವನಕ್ಕೆ ಬರುವುದೇ ಇಲ್ಲ. ಅವನು ಕುಮಾರಾವಸ್ಥೆಯಲ್ಲೇ ಇದ್ದಾನೆ. ಅವನ ಮೂಗಿನ ಅಡಿಯಲ್ಲಿ ಮೀಸೆ ಬರುವುದೇ ಇಲ್ಲ. ಅದೇ ರೂಪದಲ್ಲೇ ಇರುವುದು. ಆದ್ದರಿಂದಾಗಿ ಸನಾತನವಾಗಿ ಕುಮಾರನಾದ್ದರಿಂದ ಆ ಭಗವಂತನಿಗೆ ಸನತ್ಕುಮಾರ ಅಂತ ಹೆಸರು. ಈ ಭಗವಂತನ ಸನತ್ಕುಮಾರ ಅನ್ನುವ ರೂಪ ಏನಿದೆ ಅದರ ಹೆಸರನ್ನು ಆಮೇಲೆ ಬ್ರಹ್ಮದೇವ ತನ್ನ ಮಗನಿಗೆ ಸನತ್ಕುಮಾರ ಅಂತ ಸನತ್ಸುಜಾತನಿಗೆ ಇಟ್ಟ ಹೆಸರು. ಸನತ್ಸುಜಾತನಿಗೆ ಮತ್ತೊಂದು ಹೆಸರು ಸನತ್ಕುಮಾರ. ಅದು ಭಗವಂತನ ಹೆಸರು. ಭಗವಂತನ ಸನತ್ಕುಮಾರ ಅನ್ನುವ ಅವತಾರ, ಆ ಅವತಾರದ ಹೆಸರನ್ನು ಆಮೇಲೆ ಬೇರೆ ಸನ್ಯಾಸಿಗೆ ಇಟ್ಟದ್ದು. ಮೂಲಭೂತವಾಗಿ ಸನ್ಯಾಸ ಧರ್ಮದ ಮೂಲ ಸ್ವರೂಪ. ಆಮೇಲೆ ಹಂಸರೂಪದಿಂದ ಸನ್ಯಾಸ ಪ್ರಾರಂಭ ಆಗ್ತದೆ. ಮೊದಲು ಭಗವಂತನ ಸನ್ಯಾಸೋಪದೇಶ ನಡೆದ ಮೊದಲ ಅವತಾರ ಯಾವುದು? ಕುಮಾರ ಅವತಾರ. ಮರಿಬಾರ್ದು, ನಾಳೆ ಪ್ರಶ್ನೆ, ನಾಳೆ ಕ್ವಿಜ್ ಇರ್ತದೆ. ಸನತ್ಕುಮಾರ ಅನ್ನೋದು ಭಗವಂತನ ಮೊದಲ ಅವತಾರ. ಅದನ್ನಿಲ್ಲಿ ಹೇಳಿದ್ದು. ಬ್ರಹ್ಮಚರ್ಯ ಅಖಂಡಿತಂ, ಅಖಂಡಿತವಾದ ಬ್ರಹ್ಮಚರ್ಯವನ್ನು ಲೋಕಕ್ಕೆ ತೋರಿಸಿದ, ಸನ್ಯಾಸತ್ವವನ್ನು ಲೋಕಕ್ಕೆ ತೋರಿಸಿದ ಭಗವಂತನ ಅವತಾರ ಅದು ಕುಮಾರ ಅನ್ನುವ ರೂಪ. ಎರಡನೇ ಅವತಾರ ಯಾವುದು?
ವರಾಹ ಅವತಾರ ಅಲ್ಲ. ಮೊದಲಿಂದ ಮತ್ಸ್ಯ ಅಲ್ವ, ಮತ್ಸ್ಯ 10ನೇದು. ಅದರಿಂದ ಎಲ್ಲ ಮೊದಲು ನೀವು ತಿಳ್ಕೊಂಡದ್ದೆಲ್ಲ ಹೊರಗೆ ಬಿಸಾಡಿಬಿಡ್ಬೇಕು. ಈಗ ಭಗವಂತನ ಅವತಾರಗಳಲ್ಲಿ ಮೊದಲನೇ ಅವತಾರ ಸನತ್ಕುಮಾರ ರೂಪ, 2ನೇ ಅವತಾರ ವರಾಹ ರೂಪ, ಆಮೇಲೆ ಮತ್ಸ್ಯಾವತಾರ ಆದಮೇಲೆ ಮತ್ತೊಂದು ವರಾಹ, 2ನೇ ಬಾರಿ ವರಾಹ ಅವತಾರ. ಭಗವಂತ ವರಾಹ ರೂಪದಿಂದ 2 ಬಾರಿ ಆವಿರ್ಭವಿಸಿದ್ದಾನೆ. ಈಗ ಇಲ್ಲಿ ಮೊದಲ ವರಾಹ ಉಂಟಲ್ಲ, ಇದಕ್ಕೆ ಕೃಷ್ಣ ವರಾಹ ಅಂತ ಹೆಸರು. ಶ್ವೇತವರಾಹ ಅಂತ ಹೆಸರಲ್ಲ, ಕೃಷ್ಣ ವರಾಹ. ಕೃಷ್ಣ ವರಾಹ ಅಂದರೆ ಕಪ್ಪು ಹಂದಿ ಅಂತ ಅರ್ಥ. ಈ ಊರಲ್ಲೆಲ್ಲ ಇರುವುದು ಕಪ್ಪು ಹಂದಿ. ಆದರೆ ಭಗವಂತ ಮುಂದಕ್ಕೆ ಮತ್ತೊಂದು ಅವತಾರ ಮಾಡ್ತಾನೆ, ಅದು ಶ್ವೇತವರಾಹ. ಅಂದರೆ ಏನರ್ಥ? ಬಿಳಿ ಹಂದಿ. ಭಗವಾನ್ ಭಗಹ ಹಂದಿ, ಭಗವಾನ್ ಭಗಹ ನಂದಿ ಅಂತ ಇರು. ದೇವರಿಗೆ ಹಂದಿ ಅಂತಲೇ ಹೆಸರು. ವರಾಹ ಅನ್ನುವ ರೂಪದಿಂದ ಭಗವಂತ ಆವಿರ್ಭವಿಸಿದ. ಅದರಲ್ಲಿ ಮೊದಲನೇದು ಕೃಷ್ಣವರಾಹ. ಕೃಷ್ಣವರಾಹ ರೂಪದಿಂದ ಆವಿರ್ಭವಿಸಿದಾಗ ಆ ಭಗವಂತ ಕಪ್ಪು ಅಂದರೆ ಹೋಮದಿಂದ ಹೊರಬರುವ ಹೊಗೆಯ ಬಣ್ಣ ಅಂತೆ. ಪೂರ್ತಿ ಕಪ್ಪಲ್ಲ, ಹೋಮದಿಂದ ಹೊರಗೆ ಬರುವ ಹೊಗೆಯ ಬಣ್ಣ. ಆ ಹೊಗೆಯ ಬಣ್ಣದ ಒಂದು ವಿಶಿಷ್ಟವಾದ ವರಾಹ ರೂಪ. ಮುಸುಡು ಸ್ವಲ್ಪ ಮುಂಭಾಗದಲ್ಲಿದೆ ಅನ್ನುವ ಕಾರಣದಿಂದ ಅದು ವರಾಹ ರೂಪ. ಆದರೆ ಶಂಖಚಕ್ರ ಗದಾಪದ್ಮವನ್ನು ಧರಿಸಿರ್ತಕ್ಕಂಥ ರೂಪ. ಅಷ್ಟೇ ಅಲ್ಲ, ಗದೆ ಇರುವ ಜಾಗದಲ್ಲಿ ಸುಗ್, ಪದ್ಮ ಇರುವ ಜಾಗದಲ್ಲಿ ಸೃವ, ಸೃಕ್ಸೃವಗಳನ್ನು ಧರಿಸಿದೆ ಆ ರೂಪ. ಅದರ ಮೇಲಿನಿಂದ ರೋಮ ಇದೆ ಅಲ್ವಾ, ವರಾಹದ ರೋಮ, ಉದ್ದ ರೋಮ ಯಾವುದು ಗೊತ್ತಾ? ದರ್ಭೆ. ರೋಮದಿಂದ ದರ್ಭೆಯನ್ನು ಆವಿರ್ಭಾವಗೊಳಿಸಿದ ರೂಪ. ಅದಕ್ಕೆ ಬೆವರು ಬಂತಂತೆ ಆ ವರಾಹಕ್ಕೆ. ಒಬ್ಬ ಹಿರಣ್ಯಾಕ್ಷ ಅಂತ ಒಬ್ಬ ಇದ್ದ, ಆದಿ ಹಿರಣ್ಯಾಕ್ಷ ಅಂತ ಅವನ ಹೆಸರು. ಅವನ ಜೊತೆಗೆ ಒಂದು ಸ್ವಲ್ಪ ಗುದ್ದು ಜಟಾಪಟಿ. ಆ ಜಟಾಪಟಿ ಬಂದಾಗ ಈ ವರಾಹನಿಗೆ ಸ್ವಲ್ಪ ಬೆವರು ಇಳಿತು. ಬೆವರು ಹಾಗೆ ಇಳಿದ್ರೆ ಅದರಿಂದ ಎಳ್ಳು ಸೃಷ್ಟಿಸಲ್ಪಟ್ಟು ತಿಲ. ಅವನ ಸ್ವೇದದಿಂದ, ಸ್ವೇದಜಾ ಸ್ಥಿಲ, ಸ್ವೇದದಿಂದ ಹುಟ್ಟಿರತಕ್ಕಂಥದ್ದು ಎಳ್ಳು. ಯಜ್ಞಕ್ಕೆ ಬೇಕಾದ ಎಲ್ಲ ದ್ರವ್ಯಗಳನ್ನು ತನ್ನ ಶರೀರದಿಂದ ಆವಿರ್ಭಾವಗೊಳಿಸಿದ ಆ ಭಗವಂತನ ಕೃಷ್ಣ ವರಾಹಕ್ಕೆ ಯಜ್ಞವರಾಹ ಅಂತ ಹೆಸರು. ಅಂದರೆ ಯಜ್ಞದ ಆವಿರ್ಭಾವಕ್ಕೆ ಹೇತುವಾದಂತಹ ಭಗವಂತನ ರೂಪ. ಇದು 2ನೇ ಅವತಾರ. ಈ ಅವತಾರದಲ್ಲಿ ಒಬ್ಬನನ್ನು ಕೊಲ್ತಾರೆ. ಯಾರವ? ಹಿರಣ್ಯಾಕ್ಷ. ಈ ಹಿರಣ್ಯಾಕ್ಷನ ಅಣ್ಣ ಯಾರು? ಅಣ್ಣ ಇಲ್ಲವೇ ಇಲ್ಲ. ಹಿರಣ್ಯಾಕ್ಷನಿಗೆ ಅಣ್ಣ ಇಲ್ಲ. ಈ ಹಿರಣ್ಯಾಕ್ಷ ಯಾರ ಮಗ? ಇವ ಚತುರ್ಮುಖ ಬ್ರಹ್ಮನಿಗೆ ಹುಟ್ಟಿದ ಮಗ. ಹಾಗಾದರೆ ನೀನು ಹೇಳುವ ಹಿರಣ್ಯಾಕ್ಷ ಬೇರೆ. ಮುಂದೆ ಇನ್ನೊಂದು ಸಲ ವರಾಹ ಆಗ್ತದಲ್ವ, ಆವಾಗ ಹೊಸ ಇದೆ. ಆ ಹಿರಣ್ಯಾಕ್ಷವೇ ಬೇರೆ, ಈ ಹಿರಣ್ಯಾಕ್ಷನೇ ಬೇರೆ. ಒಂದೇ ಹೆಸರಿನವರು ತುಂಬ ಜನ ಇದ್ದಾರೆ. ಸಿದ್ದರಾಮ ಅಂತ ಒಬ್ಬರೇ ಇರುವುದ? ನಮ್ಮ ಬೆಳಲು ಹಳ್ಳಿಯಲ್ಲಿ ಒಬ್ಬ ಸಿದ್ದರಾಮ ಅಂತಿದ್ದಾರೆ, ಇಲ್ಲಿ ಒಬ್ಬರು ಇಲ್ವ ಸಿದ್ದರಾಮಯ್ಯರು? ಹಾಗೆ ಅನೇಕರು, ಒಂದು ಹೆಸರಿನ ಅನೇಕ ಜನ ಇರುವ ಹಾಗೆ ವರಾಹ ಅನ್ನುವ ರೂಪದಿಂದ ಭಗವಂತ 2 ಬಾರಿ ಅವತರಿಸ್ತಾನೆ. ಹಾಗೆಯೇ ಹಿರಣ್ಯಾಕ್ಷ ಅಂತ ಇಬ್ಬರಿದ್ದಾರೆ. ಒಬ್ಬನಿಗೆ ಆದಿ ಹಿರಣ್ಯಾಕ್ಷ ಅಂತ ಹೆಸರು, ಇನ್ನೊಬ್ಬನಿಗೆ ದೈತ್ಯ ಹಿರಣ್ಯಾಕ್ಷ ಅಂತ ಹೆಸರು. ದೈತ್ಯ ಅಂದರೆ ದ್ವಿತೀಯ ಮಗ, ಹಿರಣ್ಯಕಶಿಪುವಿನ ತಮ್ಮ ಅಂತ ಹೇಳ್ತೀರಲ್ವ, ಅವನು ದೈತ್ಯ ಹಿರಣ್ಯಾಕ್ಷ. ಇವನೀಗ ಚತುರ್ಮುಖ ಬ್ರಹ್ಮನ ಹಿಂಬದಿಯ ಮುಖದಲ್ಲಿ ಅವಿದ್ಯೆಯು ಆವಿರ್ಭವಿಸುವಾಗ ಹುಟ್ಟಿದಂತಹ ಅಧರ್ಮಾಭಿಮಾನಿಯಾದಂತಹ ವ್ಯಕ್ತಿ. ಅವನಿಗೆ ಆದಿ ಹಿರಣ್ಯಾಕ್ಷ ಅಂತ ಹೆಸರು. ಅವನೇನು ಮಾಡಿದ್ದ ಅಪರಾಧ ಅಂದರೆ, ಭೂಮಿ ಮುಳುಗ್ತಾ ಇರುವುದನ್ನು ನೋಡಿ ಚಪ್ಪಾಳೆ ತಡ್ತಾ ಇದ್ದ. ಅವನಿಗೆ ಖುಷಿ, ಭೂಮಿ ಮುಳುಗ್ತಾ ಇದೆ. ಎಲ್ಲಿ ಮುಳುಗ್ತಾ ಇದೆ? ಬ್ರಹ್ಮಾಂಡದ ಅರ್ಧದಷ್ಟು ನೀರಿದೆ, ನೀರಿನ ಮೇಲೆ ಭೂಮಿ ಇರುವುದು. ಆ ಭೂಮಿ ಕಕ್ಷೆ ತಪ್ಪಿ ಬ್ರಹ್ಮಾಂಡೋದಕದಲ್ಲಿ ಮುಳುಗ್ತಾ ಇದೆ. ಭೂಮಿ ಬ್ರಹ್ಮಾಂಡೋದಕದಲ್ಲಿ ಮುಳುಗ್ತಾ ಇರುವುದನ್ನು ನೋಡಿ ಹಿರಣ್ಯಾಕ್ಷ ಚಪ್ಪಾಳೆ ತಟ್ಟಿ ಎಷ್ಟು ಚೆನ್ನಾಗಿ ಬೀಳ್ತಾರೆ ಅಂತ ಖುಷಿ ಪಡ್ತಾ ಇದ್ದ. ಈ ವರಾಹ ಏನು ಮಾಡಿದ? ಆ ಯಜ್ಞವರಾಹ, ಆದಿವರಾಹ, ಯಜ್ಞವರಾಹ, ಕೃಷ್ಣವರಾಹ ಎಲ್ಲವನೇ. ಅವನ ಆದಿವರಾಹ ಸೀದಾ ತಾನು ನೀರಿನ ಒಳಗೆ ಇಳಿದು, ನೀರಿನ ಒಳಗೆ ಇಳಿದು ತನ್ನ ಕೋರೆದಾಡಿಯಲ್ಲಿ ಈ ಭೂಮಿಯನ್ನು ಹಿಡ್ಕೊಂಡು ಭೂಮಿಯನ್ನು ಉದ್ಧರಿಸಿದ. ಭೂ ಉದ್ಧಾರಕನಾದ ದೇವ. ಇದು ಕೆಳಗೆ ಬೀಳ್ತಾ ಇರುವುದು ಯಾವಾಗ ಎದ್ದು ಮೇಲಕ್ಕೆ ಬರಲಿಕ್ಕೆ ಶುರುವಾಯಿತು, ಇವನಿಗೆ ರಗಳೆ ಆಯಿತು. ಯಾರಿಗೆ? ಆದಿ ಹಿರಣ್ಯಾಕ್ಷನಿಗೆ. ಅಷ್ಟು ಚೆನ್ನಾಗಿ ಮುಳುಗ್ತಾ ಇತ್ತು. ನಿಂದೆಂಥದ್ದು ಅಧಿಕ ಪ್ರಸಂಗ ಅಂತ ಶುರು ಮಾಡಿದ. ಅದು ಮುಳುಗ್ತಾ ಇತ್ತು ತಾನಾಗಿ. ನಿನ್ನ ಕೆಲಸ ಎಂಥದ್ದು? ಇವ ಅವನ ಹತ್ರ ಮಾತಾಡಲೇ ಇಲ್ಲ. ವರಾಹ ಪುಡುಕೋಸಿ ಹತ್ರ ಏನು ಮಾತಾಡೋದು, ನಮ್ಮ ಕೆಲಸ ಮುಗಿಸುವುದು ಅಂತ ಸೀದಾ ಮೇಲಕ್ಕೆ ಬಂದು ಭೂಮಿಯನ್ನು ಯಥಾಸ್ಥಾನದಲ್ಲಿ ಕಕ್ಷೆಯಲ್ಲಿ ಸ್ಥಾಪನೆ ಮಾಡಿದ. ಹಿಂದಿನ ಓಡಿ ಬರ್ತಾ ಇದ್ದಾನೆ. ಕೆಲವು ಸಲ ಕೆಲವರನ್ನು ಓವರ್ಟೇಕ್ ಮಾಡ್ತಾ ಹೋದರೆ ಇವರಿಗೆ ಸಿಟ್ಟು ಬಂದು ಅವರನ್ನು ಓವರ್ಟೇಕ್ ಮಾಡ್ಕೊಂಡು ಬರ್ತಾರಲ್ಲ, ಹಾಗೆ ಈ ಹಿಂಭಾಗದಲ್ಲಿದ್ದಂತಹ ಹಿರಣ್ಯಾಕ್ಷ, ಆದಿ ಹಿರಣ್ಯಾಕ್ಷ ಈ ವರಾಹನನ್ನು ಬೆನ್ನು ಹತ್ತಿ ಬರ್ತಾನೆ. ಬೆನ್ನು ಹತ್ತಿ ಬಂದು ಒಂದು ಬೆನ್ನಿಗೆ ಗುತ್ತಾನೆ. ಇವನು ಭೂಮಿಯನ್ನು ಇಡುವುದಕ್ಕೂ ಇವನು ಗುದ್ದುವುದಕ್ಕೂ ಸರಿ ಹೋಗ್ತದೆ. ಗುದ್ದಿದಾಗ ಇವ ತಿರುಗಿ ಒಂದು ಗುದ್ದುವುದಕ್ಕೆ ಎಂದು ಮುಷ್ಟಿ ಎತ್ತಿದಾಗ ಮುಷ್ಟಿಯನ್ನು ಹಿಡ್ಕೊಂಡ. ಮುಷ್ಟಿಯನ್ನು ಅವನು ಹಿಡ್ಕೊಂಡಾಗ ಇನ್ನೊಂದು ಮುಷ್ಟಿಯಲ್ಲಿ ಅವನಿಗೆ ಗುದ್ದಿದ್ದೇ ತಡ ಈ ಭಾಗಕ್ಕೆ ಬಿದ್ದ ಬೆಟ್ಟು ಸತ್ತೇ ಹೋಯಿತು ಆ ಪ್ರಾಣಿ. ಯಾವುದು?
ಹಿರಣ್ಯಾಕ್ಷ ಸತ್ಯ ಮರ್ಮ ತಾಡನಾಥ್, ಕರ್ಣ ತಾಡನಾಥ್ ಅಂತ ಕಿವಿಯ ಹತ್ತಿರಕ್ಕೆ ಹೊಡೆದು ಅವನನ್ನು ಸಾಯಿಸಿದ್ದಾರೆ. ಮುಂದಿದ್ದ ಹಾಗಲ್ಲ, ಮುಂದೆ ಬೇರೆ ಥರ ಸಾಯಿಸಿದ್ದು. ಹೀಗೆ 2 ಬಾರಿಯೂ ಕೂಡ ಸಾಯಿಸಿದ ಕ್ರಮದಲ್ಲೂ ಕೂಡ ವ್ಯತ್ಯಾಸ ಇದೆ. ಹೀಗೆ ವರಾಹ ಅನ್ನುವ ರೂಪ 2ನೇ ಅವತಾರ ಅಂತ ಕರೆಸಿಕೊಳ್ತದೆ. ಅದನ್ನು ಹೇಳಿದರು. ದ್ವಿತೀಯಂತು ಭವಾಯಾಸ್ಯ ರಸಾತಲಗತ ಮಹೀಂ ಉದ್ಧರಿಷ್ಯನ್ ಉಪಾದತ್ತ ಯಜ್ಞೇಶ ಸೌಕರಂ ವಪುಹು. ಯಜ್ಞೇಶ ಅನಿಸಿದಂತಹ ಈತ ಸೌಕರ, ಸೂಕರ ಅಂದರೆ ಹಂದಿ, ಸೌಕರಂ ವಪುಹು ಅಂತ ಹೇಳಿದರೆ ವರಾಹ ರೂಪವನ್ನು ತಾನು ಧರಿಸಿದ. 3ನೇದ್ಯಾವುದು? 3ನೇ ಅವತಾರ ಐತರೇಯ ಮಹಿದಾಸ ಅಂತ ಹೇಳುವ ಅವತಾರ. ತೃತೀಯಂ ಋಷಿ ಸರ್ಗಂ ವೈ ದೇವಋಷಿತ್ವಮುಪೇತ್ಯ ಸಹ ತತ್ರ ಸಾತ್ವತಮಾಚಷ್ಟ ನೈಷ್ಕರ್ಮ್ಯಂ ಕರ್ಮಣಾಂ ಯತಃ. ಭಗವಂತನ 3ನೇ ಅವತಾರ. 2ನೇದ್ಯಾವುದು? ವರಾಹ. ನಾಳೆ ಕೇಳ್ತೇನೆ ನಾನು. ವರಾಹ ಅವತಾರ. 3ನೇದ್ದು ಮಹಿದಾಸ ಐತರೇಯ. ಮಹಿದಾಸ ಅಂತ ಆತನಿಗೆ ಹೆಸರು ಯಾಕೆ? ಮಹಿದಾಸ ಅಂತ ಹೇಳಿದರೆ ಒಂದು ಕಥೆ. ಮಹಿ ಅಂದ್ರೇನು? ಭೂಮಿ. ದಾ ಅಂದ್ರೇನು? ಕೊಡು. ಆಸ ಅಂದ್ರೇನು? ಕೂತುಕೊಳ್ಳೋದು, ಆಸೀನ. ಭೂಮಿ ಕೊಟ್ಟ ಆಸನದಲ್ಲಿ ಆಸೀನನಾದ್ರಿಂದ ಅವನಿಗೆ ಮಹಿದಾಸ ಅಂತ ಹೆಸರು. ಅದೇನಾಯಿತು ಅಂದರೆ, ಒಬ್ಬ ಚತುರ್ಮುಖ ಬ್ರಹ್ಮನ ಮಗ, ಅವನ ಹೆಸರು ವಿಶಾಲಾಚಾರ ಅಂತ. ವಿಶಾಲನ ಅಮ್ನಃ, ವಿಶಾಲ ಅಂತ ಅವನ ಹೆಸರು. ಆ ವಿಶಾಲನಿಗೆ ಒಂದು ಮದುವೆಯಾಗಿತ್ತು. ಆ ಪತ್ನಿಯಲ್ಲಿ ಒಬ್ಬ ಮಗ, ಒಬ್ಬನೇ ಮಗ ಅಂತ ಅವನಿಗೆ ಕಡಿಮೆ ಅಂತ ಅನಿಸಿತು. ಈ ಭಾರತ ದೇಶದಲ್ಲಿ ತುಂಬ ಜನಸಂಖ್ಯೆ ಬೇಕು ಅಂತ ಅನಿಸಿ ಅವನಿಗೆ ಒಂದೇ ಮಗ ಅಲ್ವ ಈ ಹೆಂಡತಿಯಲ್ಲಿ ಅಂತೇಳಿ ಮತ್ತೊಂದು ಮದುವೆ ಆದಾಗ ಆ ಹೆಂಡತಿಯಲ್ಲಿ 4 ಜನ. ಅಷ್ಟೊತ್ತಿಗೆ ಈ ಮೊದಲನೇ ಹೆಂಡತಿ ಮುದುಕಿ ಆಗ್ತಾ ಬಂದಿದ್ದಾಳೆ. ಆ ಮೊದಲನೇ ಪತ್ನಿಗೆ ಹೆಸರು ಏನು ಅಂತ ಗೊತ್ತಿಲ್ಲ ನಮಗೆ. 2ನೇ ಹೆಂಡತಿಗೆ ಲಕ್ಷ್ಮಿ ಅಂತ ಹೆಸರು. ಮಹಾಲಕ್ಷ್ಮಿಯೋ ಸೌಭಾಗ್ಯ ಲಕ್ಷ್ಮಿ ಹೆಸರಿಟ್ಟಿದ್ದಾವ ಮದುವೆ ಆದಾಗ. ಈ ಮೊದಲನೇ ಪತ್ನಿಯನ್ನು ಏನು ಕರೆಯುವುದಂದರೆ, ಅವಳು ಇನ್ನೊಬ್ಬಾಕೆ ಅಂತ ಹೆಸರು ಅವಳಿಗೆ. ಅವಳ ಹೆಸರೇನು? ಇನ್ನೊಬ್ಬಾಕೆ. ಸಂಸ್ಕೃತದಲ್ಲಿ ಅದನ್ನು ಇತರ ಅಂತ ಕರೀತಾರೆ. ಅವಳಿಗೆ ಇತರ ಅಂತ ಹೆಸರು. ಇತರ ಅಂದರೆ ಬೇರೆಯವಳು, ಇತರ ಅಂತ ಅವಳು ಮೊದಲನೇ ಹೆಂಡತಿ. ಈ 2ನೇ ಹೆಂಡತಿಯ ಮಕ್ಕಳೆಲ್ಲ ಭಾರಿ ಚುರುಕು. ಈ ಮೊದಲನೇ ಹೆಂಡತಿಯ ಮಗ ಇದ್ದಾನಲ್ಲ, ಇತರೆಯ ಮಗ ಐತರೇಯ, ವಿನತೆಯ ಮಗ ವೈನತೆಯ ಅಲ್ವ, ಹಾಗೆ ಇತರೆಯ ಮಗ ಐತರೇಯ. ಆ ಐತರೇಯ ಏನಂದರೆ ಮಾತೇ ಆಡೋಣ. ಪೆದ್ದು ಅಂದರೆ ಪೆದ್ದು, ಶಿಖಾಮಣಿ, ಚೂಡಾಮಣಿ. ಅವನಿಗೇನು ಹೇಳಿದರೂ ಅರ್ಥ ಆಗೋದಿಲ್ಲ ಅಂತ ಹುಡುಗ. ಇದರಿಂದ ಏನಾಯಿತು, ಈ ತಾಯಿಗೆ ಒಂಥರ ಬೇಸರ. ನನ್ನ ಗಂಡನೂ ನನ್ನ ಹತ್ರ ಮಾತಾಡಿಸೋದಿಲ್ಲ 2ನೇ ಮದುವೆ ಆದಮೇಲೆ. ಆಮೇಲೆ ನನ್ನ ಮಗನ ಹೆಸರಿನಿಂದ ನನಗೊಂದು ಕೀರ್ತಿ, 4 ಜನ ಮಾತಾಡಿಸುವುದು ಮಾಡೋಣ ಅಂದರೆ ನನ್ನ ಮಗ ಮಾತು ಆಡುವುದಿಲ್ಲ ಅಂತ ತುಂಬ ಬೇಸರ ಅವಳಿಗೆ. 2ನೇ ಹೆಂಡತಿಯ 4 ಜನ ಮಕ್ಕಳು ಕೂಡ ಚೆನ್ನಾಗಿ ಓದಿದ್ರು. ವಿಶಾಲನೇ ಅವರಿಗೆ ಕೆಲವೆಲ್ಲ ಪಾಠ ಹೇಳಿದ, ವೇದಮಂಗಳ ಮಾಡಿದ. ಆಮೇಲೆ ಅವರನ್ನು ದೊಡ್ಡ ಪುರೋಹಿತರನ್ನಾಗಿಸಿದ. ಈ ವಿಶಾಲ ಒಂದು ದೊಡ್ಡ ಪೌರೋಹಿತ್ಯಕ್ಕೆ ಹೋಗಿದ್ದಾನೆ, ರಾಜನ ಪೌರೋಹಿತ್ಯ. 4 ಜನ ಮಕ್ಕಳು ಕೂಡ ಜೊತೆಗೆ ಸಾಗಿದ್ದಾರೆ ಯಜ್ಞದಲ್ಲಿ ಭಾಗವಹಿಸುವುದಕ್ಕೆ. ಮನೆಯಲ್ಲಿ ಇವಳು 2ನೇ ಹೆಂಡತಿಯೂ ಕೂಡ ಜೊತೆಗೆ ಹೋಗಿದ್ದಾರೆ ತಮ್ಮ ಗಂಡನ ಜೊತೆಗೆ. ಯಾಕೆ? ದಂಪತಿ ಪೂಜೆ ಉಂಟಲ್ಲಿ, ಅದಕ್ಕೋಸ್ಕರ ಹೋಗಿದ್ದಾರೆ. ಮನೆಯಲ್ಲಿ ಉಳಿದದ್ದು ಯಾರು? ಹಿರಿಯಳಾದಂತಹ ಇತರಾದೇವಿ ಮತ್ತು ಇತರಾದೇವಿಯ ಮಗನಾದ ಐತರೇಯ. ಅವನೇನೋ ಹೀಗೆ ಕೂತ್ಕೊಂಡು ಗುಣಗುಣ ಹೇಳ್ತಾನೆ, ಅವನಿಗೆ ಬಾಯೇ ಬರೋಲ್ಲ. ಹುಡುಗ ಇದ್ದಾನೆ. ಈ ತಾಯಿಗೆ ಬಿಕ್ಕಿ ಅಳ್ತಾ ಇದ್ದಾಳಂತೆ. ಅಂತ ಜೋರು ಶಬ್ದ ಮಾಡಿ ಅಳ್ತಾಳೆ. ಯಾಕಂದರೆ ಗಂಡ ಇಲ್ಲ, ಮಕ್ಕಳಿಲ್ಲ, ತೊಂದರೆ ಇಲ್ಲ, ಎಷ್ಟು ಬೇಕಾದ್ರೂ ಅಳ್ಬೋದು ಅಂತ ಅಳ್ತಾ ಇದ್ದಾಳೆ. ಆಗ ಈ ಮಗು ಬಂದು ತನ್ನ ಬಟ್ಟೆಯಲ್ಲಿ ಕಣ್ಣು ಒರೆಸಿ ಅಮ್ಮನ ಹತ್ರ ಅಂತ ಕೇಳ್ತದೆ. ಏನು, ಯಾಕೆ ಅಳುವುದು? ಆಗ ಅವಳು ಹೇಳಿಕೊಳ್ತಾಳೆ, ನನ್ನ ಗಂಡ ಅಂತೂ ನನ್ನನ್ನು ದೂರ ಮಾಡಿಬಿಟ್ಟಿದ್ದಾನೆ, ಬಾಯಿ ಬರದ ಮಗುವಿನ ಅಮ್ಮ ಅಂತೇಳಿ ನನ್ನನ್ನು ಮಾತಾಡಿಸೋದಿಲ್ಲ. ನನ್ನ ಮಗನಾದರೂ ಒಂದು ಓದಿ ಒಳ್ಳೆ ವಿದ್ವಾಂಸನಾಗಿದ್ದರೆ ಆ 4 ಮಕ್ಕಳ ಹಾಗೆ ರಾಜನ ಪೌರೋಹಿತ್ಯದಲ್ಲೆಲ್ಲ ಭಾಗವಹಿಸಿದ್ದರೆ ಜನ ಏನು ಹೇಳ್ತಿದ್ರು, ಇತರೆಯ ಮಗ ಅಂತ. ನನಗೊಂದು ಎಂಥ ಗೌರವ ಬರ್ತಿತ್ತು ಮಗನಿಂದ ಅಂತ. ಆದರೆ ಮಗನಿಗೂ ಬಾಯಿ ಬರುವುದಿಲ್ಲ. ದೇವರು ಎಂಥ ಹಣೆ ಬರಹ ನಂದು ಅಂತ ಬಾಳ್ತಾ ಇದ್ದಾಳೆ. ಈ ಮಗು ಹೇಳ್ತಾರೆ, ಯಾಕೆ ಹೇಳುವುದಮ್ಮ, ನನಗೆ ಬಾಯಿ ಬರುವುದಿಲ್ವಾ ಅಂತ ಕೇಳ್ತಾರೆ. ನನಗೆ ಬಾಯಿ ಬರ್ತದೆ, ಯಾರು ಹೇಳಿದ್ದು ಬಾಯಿ ಬರುವುದಿಲ್ಲ ಅಂತೇಳಿ? ಇವಳಿಗೆ ಆಶ್ಚರ್ಯ. 16 ವರ್ಷ ಆಗಿದೆ, ಒಂದು ದಿವಸ ಮಾತಾಡದೇ ಇದ್ದ ಹುಡುಗ ಈಗ ಹೇಳ್ತಾನೆ, ಅಮ್ಮ ನನಗೆ ಬಾಯಿ ಬರುವುದಿಲ್ಲ ಅಂತ ನಿಂಗೆ ಯಾರು ಹೇಳಿದ್ದು? ಈ ತಾಯಿ ಮಗುವನ್ನು ಹಾಗೆ ಅಪ್ಪಿಕೊಂಡು ಕೇಳ್ತಾಳೆ, ಮಗು ನಿಂಗೆ ಇಷ್ಟು ಚೆನ್ನಾಗಿ ಮಾತಾಡ್ಲಿಕ್ಕೆ ಬರ್ತದಲ್ಲ, ಯಾಕೆ ಮಾತಾಡಲಿಲ್ಲ ಇಷ್ಟು ಸಮಯ ನೀನು? ಯಾಕೆ ಒಂದು ಗ್ರಂಥವನ್ನು ಅಪ್ಪನ ಜೊತೆಗೆ ಅಧ್ಯಯನ ಮಾಡಲಿಲ್ಲ? ಆ ಮಗು ಹೇಳಿತ್ತು, ಯಾಕೆ ಓದಲಿಲ್ಲ ಅಂದರೆ ಅಪ್ಪನಿಗಿಂತ ಜಾಸ್ತಿ ಗೊತ್ತುಂಟು ನನಗೆ.
ಅಪ್ಪನಿಗೆ ಜಾಸ್ತಿ ಗೊತ್ತುಂಟು, ಮತ್ತೆ ಓದುವುದೇನು, ಓದಲಿಲ್ಲ. ಮಾತಾಡಲಿಲ್ಲ ಯಾಕೆಂದರೆ ನೀನು ಮಾತಾಡಬೇಡ ಅಂತ ಹೇಳಿದ್ದೆ, ಅದಕ್ಕೆ ಮಾತಾಡಲಿಲ್ಲ. ಅದೇನಾಗಿತ್ತು ಅಂದರೆ ಪುಟ್ಟ ಮಗು ಇರುವಾಗ ಸಿಕ್ಕಾಬಟ್ಟೆ ರಂಪಾಟ ಮಾಡ್ತಾ ಇತ್ತು ಮಗು. ಏನು ಅಳುವುದು ಅಳುವುದು. ಮೊದಲೇ ಈ ಥರೆಯನ್ನು ಕಂಡ್ರೆ ಆಗೋದಿಲ್ಲ ಅವನಿಗೆ. ಏನು ಮಗುವಿನ ಬಾಯಿ ಮುಚ್ಚಿಸ್ಲಿಕ್ಕೆ ಆಗೋದಿಲ್ಲ ಅಂತ ಜೋರು ಮಾಡಿದ. ಜೋರು ಮಾಡಿ ಕೋಲು ಹಿಡ್ಕೊಂಡು ಬಂದ, ಇವಳಿಗೂ ಮಗುವಿಗೆ ಎರಡಕ್ಕೂ ಹೊಡೆಯುವುದು ಅಂತ. ಅಷ್ಟೊತ್ತಿಗೆ ಈ ಮಗುವನ್ನು ಬಾಯಿ ಮುಚ್ಚು ಅಂತ ಹೇಳಿಲ್ಲ ಅಮ್ಮ. ಆಮೇಲೆ ಒಂದು ಬಾರಿಯೂ ಬಾಯಿ ತೆಗಿಲಿಕ್ಕೆ ಹೇಳಲೇ ಇಲ್ಲ. ಇದು ಸಮಸ್ಯೆ. ಅದು ಒಂದು ಬಾರಿ ಬಾಯಿ ಮುಚ್ಚು ಅಂತ ಆ ಮಗುವಿಗೆ ಜೋರು ಮಾಡಿದ್ದಾಳೆ ಅಮ್ಮ. ಆಮೇಲೆ ಮತ್ತೆ ಬಾಯಿ ತೆಗಿ ಅಂತ ಹೇಳಬೇಕಲ್ಲ, ಇದು ಬಾಯಿ ಮುಚ್ಚಿದ್ದೆ. ಅಮ್ಮನ ಮಾತು ಅಂತ ಹೇಳಿದರೆ ಮಾತೃವಾಕ್ಯ ಪರಿಪಾಲನೆ ನೋಡಿ ಕಲಿಬೇಕು. ಅಲ್ಲಿಂದ ಮಾತೃವಾಕ್ಯ ಪರಿಪಾಲನೆ ಮಾಡಿದೆ ಆ ಮಗು. ಈ 16 ವರ್ಷ ಆದಾಗ ಅಮ್ಮ ಅಳ್ತಾ ಇದ್ದಾಳಲ್ಲ, ಮಗುವಿಗೆ ಬಾಯಿ ಬರುವುದಿಲ್ಲ ಅಂತ. ಆವಾಗ ಬಾಯಿ ತೆರೀತು. ನೀನು ಬಾಯಿ ತೆರಿ ಅಂತ ಹೇಳಿದ್ದೆ. ಆಮೇಲೆ ನಾನು ಬಾಯಿ ತೆಗಿಲಿಲ್ಲ. ಅಮ್ಮನ ಕಂಠ ಒತ್ತಿ ಹೋಗಿದೆ, ಬಾಯಿಯಿಂದ ಮಾತು ಬರ್ತಾ ಇಲ್ಲ. ಮಗು ಕೇಳ್ತದೆ, ಅಮ್ಮ ನಿನ್ನ ಖುಷಿಗೋಸ್ಕರ ನಾನು ಏನು ಮಾಡಬೇಕು ಹೇಳು. ಆಗ ಅಮ್ಮ ಹೇಳಿದ್ಲು, ನೀನು ಯಜ್ಞಕ್ಕೆ ಹೋಗು, ನಿಂದು ಏನು ವಿದ್ಯೆ ಇದೆ ಅದನ್ನು ನಿನ್ನ ಅಪ್ಪನ ಮುಂದೆ ತೋರಿಸು. ಅಪ್ಪನಿಗೆ ನಿನ್ನ ಮೇಲೆ ಖುಷಿ ಆದರೆ ನಾನು ಕೃತಾರ್ಥನಾದೆ. ಮೋಕ್ಷಕ್ಕೋ ಅಥವಾ ಸ್ವರ್ಗಕ್ಕೋ ಎಲ್ಲಿ ಹೋಗುವುದಕ್ಕೂ ನಾನು ಸಿದ್ಧ. ಅಲ್ಲಿ ಹೋಗು, ರಾಜನ ಮುಂದೆ ನಿನ್ನ ವಿದ್ಯೆಯನ್ನು ತೋರಿಸು, ಅಷ್ಟೇ. ಮಗು ಹೇಳಿತು, ನನಗೆ ವಿದ್ಯೆ ಪ್ರದರ್ಶನಕ್ಕೋಸ್ಕರ ಅಲ್ಲ ಅಮ್ಮ. ವಿದ್ಯೆ ಇರುವುದು ಯಾವತ್ತೂ ಕೂಡ ಆತ್ಮವನ್ನು ಧರಿಸಿಕೊಳ್ಳುವುದಕ್ಕೋಸ್ಕರ. ಆದರೆ ನಿನ್ನ ಖುಷಿಗೋಸ್ಕರ, ನೀನು ಈ ಥರ ಅಂದರೆ ಏನು ಅಂತ ಲೋಕಕ್ಕೆ ಪ್ರಚಾರ ಆಗುವುದಕ್ಕೋಸ್ಕರ, ನಿನ್ನ ನಿಜವಾದ ವ್ಯಕ್ತಿತ್ವ ಅನ್ನೋದು ಲೋಕದಲ್ಲಿ ಚಿರಸ್ಥಾಯಿ ಆಗುವುದಕ್ಕೋಸ್ಕರ, ಆಚಂದ್ರಾರ್ಕ ಸ್ಥಾಯಿ ಆಗುವುದಕ್ಕೋಸ್ಕರ ನಾನು ಹೋಗ್ತೇನೆ ಅಂತ ಯಾಗಕ್ಕೆ ಹೋದರೆ ಅಲ್ಲಿ ಏನಾಗಿದೆ, ಈ ಅಣ್ಣಂದಿರು ನೋಡಿದರು ದೂರದಿಂದ. ಇತರೆ ಯಾರು ಮೊದಲನೇ ಮಹಾಲಕ್ಷ್ಮಿಯ ಮಕ್ಕಳು, ಇವನು ಬರ್ತಾ ಇದ್ದಾನೆ ಅಂತ ಆದ ಕೂಡಲೇ ಅಪ್ಪನ ಹತ್ರ ಹೇಳಿದರು, ಅದೊಂದು ಪಿಶಾಚಿ ಬರ್ತಾ ಉಂಟು ಅಂತ. ಅವನು ಬಂದರೆ ಸಮಸ್ಯೆ ಏನು, ಅವನಿಗೆ ಬಾಯಿ ಬರುವುದಿಲ್ಲ, ಏನು ವಿದ್ಯೆ ಇಲ್ಲ. ಏನು ವಿದ್ಯೆ ಇಲ್ಲದೆ ಇದ್ದವರ ಅಪ್ಪ ಇವ ಅಂತ ಇವನ ಡಿಗ್ನಿಟಿ ಕಡಿಮೆ ಆಗ್ತದೆ ಅಲ್ಲಿ ಅಂತ. ಅದಕ್ಕೋಸ್ಕರ ಏನು ಹೇಳಿದ ಅಪ್ಪ ಅಂದರೆ, ಅವನು ಸಭೆಗೆ ಬರಬಾರ್ದು, ಅವನೆಲ್ಲೋ ಹೊರಗೆ ಅಲ್ಲೇ ಕೂತ್ಕೊಂಡು ಊಟ ಮಾಡಿ ಹೋಗಲಿ, ಯಜ್ಞ ವೇದಿಗೆ ಸಭ್ಯಸ್ಥಾನಕ್ಕೆ ಬರಬಾರ್ದು. ಆದರೆ ಅವ ಸೀದಾ ಬರುವುದು ನೋಡಿದರೆ ಸೀದಾ ಬರ್ತಾನೆ ಅಂತ ಅನಿಸುತ್ತೆ. ಇಲ್ಲಿ ಒಂದು ಆಸನ ಇಡಬೇಡಿ ಅವನಿಗೆ ಕೂತ್ಕೊಳ್ಳುವುದಕ್ಕೆ ಅಂತ ಹೇಳಿ. ಹಾಗಾಗಿ ಎಲ್ಲರೂ ಆಸನದಲ್ಲಿ ಕೂತಿದ್ದಾರೆ, ಎತ್ತರದ ಇಂಥ ಆಸನಗಳಲ್ಲಿ ಕೂತರೆ ಇವನಿಗೆ ಕೂರುವುದಕ್ಕೆ ಆಸನವೇ ಇಲ್ಲ. ಇವನು ಸೀದಾ ಬಂದ. ಒಳ್ಳೆ ಇವನ ವರ್ಚಸ್ಸನ್ನು ನೋಡಿ ಅಲ್ಲಿ ಕೂತಿದ್ದವರು ಎದ್ದರಂತೆ, ಅವನ ಪರಿಚಯ ಇಲ್ಲದೆ ಇದ್ದವರು. ಇವನು ವರ್ಚಸ್ಸಿಂದ ಬಂದು ಜಾಗ ಯಾವುದು ಆಸನ ಇಲ್ಲ, ಉಳಿದವರು ಕೂತಿದ್ದ ಆಸನದಲ್ಲಿ ಇವ ಕೂಡುವುದು ಸರಿಯಲ್ಲ ಅಂತ ಆಲೋಚಿಸಿದ. ಸೀದಾ ನೆಲದಲ್ಲಿ ಬಂದು ಕೂಡುವುದಕ್ಕೆ ಅಂತ ಹೀಗೆ ಕಾಲನ್ನು ಆ ಕಡೆ ಈ ಕಡೆ ಮಾಡಿ ಕೂಡುವಾಗ ನೆಲದಿಂದ ಒಂದು ಆಸನ ಬಂತು. ಭೂದೇವಿಗೆ ಸಾಕ್ಷಾತ್ ಭಗವಂತನೇ ಆದಂತಹ ಐತರೇಯ ನೆಲದಲ್ಲಿ ಕೂಡುವುದು ಇಷ್ಟವಾಗಲಿಲ್ಲ. ತನ್ನ ಮೇಲೆ ಕೂಡುವುದು ಇಷ್ಟವೇ, ಆದರೆ ಅವನ ಕಾಲು ನನಗೆ ತಾಗಬೇಕೇ ಹೊರತು ಅವನು ಇವರ ಮುಂದೆ ನೆಲದಲ್ಲಿ ಕೂಡುವುದಲ್ಲ. ಹಾಗೆ ಯೋಚಿಸಿದಂತಹ ಭೂಮಾತೆ ತಾನು ಒಡೆಯಿತು. ಒಡೆದ ಭೂಮಿಯಿಂದ ಬಂಗಾರದ ಆಸನ ಎದ್ದು ಬಂತು. ಎದ್ದು ಬಂದಂತಹ ಮಹಿ ದತ್ತವಾದ ಆಸನದಲ್ಲಿ ಇವ ಆಸೀನನಾದ. ಮಹಿ ಅಂದರೆ ಭೂಮಿ, ಮಹಿದ ಅಂದರೆ ಭೂಮಿಯಿಂದ ಕೊಡಲ್ಪಟ್ಟದ್ದು, ಅದರಿಂದ ಆಸ ಅಂದರೆ ಕುಳಿತುಕೊಂಡ. ಇವ ಕುಳಿತದ್ದೇ ತಡ ಉಳಿದವರು ಕೂತರು ಕಾಲಿನ ಹತ್ರ. ಅಷ್ಟು ಹೊತ್ತಿಗೆ ಬ್ರಹ್ಮಾದಿ ದೇವತೆಗಳು ಬಂದು ಅವನ ದಾಸತ್ವಮ ಅಪುರಿಹ ಮಹೀಯಾಂಸಃ, ಮಹೀಯಾಂಸರು ಅನಿಸಿದಂತಹ ಬ್ರಹ್ಮಾದಿಗಳು ಬಂದು ಅವನ ಪಾದ ಸೇವೆ ಮಾಡಿದ್ರಿಂದ ಮಹಿದಾಸ ಅನ್ನೋ ಹೆಸರು ಎರಡನೇ ಅರ್ಥದಲ್ಲಿ ಸರಿ ಹೋಯ್ತಂತೆ. ಮಹಿ ಅಂದರೆ ಮಹಾಂತರಾದ ಬ್ರಹ್ಮಾದಿಗಳು ಕೂಡ ಈತನ ದಾಸರಾದದ್ರಿಂದ ಮಹಿದಾಸ. ಸಾಕ್ಷಾತ್ ಲಕ್ಷ್ಮೀದೇವಿ ಆಗಮಿಸ್ತಾಳೆ. ಆಗಮಿಸಿದ ಇವನ ಪಾದ ಸಂವಹನ ಮಾಡ್ತಾಳೆ. ಪಾದ ಸಂವಹನ ಮಾಡ್ತಾ ಭಗವಂತನ ಹತ್ರ ಪ್ರಶ್ನೆ ಮಾಡ್ತಾಳೆ ಕೆಲವೊಂದು ತತ್ವಗಳ ಬಗ್ಗೆ. ಆ ಪ್ರಶ್ನೆಗಳಿಗೆ ಭಗವಂತ ಲಕ್ಷ್ಮೀದೇವಿಯನ್ನು ಮುಖವಾಗಿಸಿಕೊಂಡು ಬ್ರಹ್ಮಾದಿಗಳಿಗೆ ಉಪದೇಶ ಮಾಡ್ತಾನೆ. ಆ ಉಪದೇಶ ಮಾಡಿದ ಶ್ರುತಿಗೆ ಮಹಿದಾಸ ಶ್ರುತಿ ಅಂತ ಹೆಸರು. ಅದನ್ನೇ ಮಹಾವಿಭೂತಿ ಶ್ರುತಿ ಅಂತ ಕರೀತಾರೆ. ಐತರೇಯೋಪನಿಷತ್ತು ಅಂತ ಅದನ್ನೇ ಕರೆಯೋದು. ಏಷವಂಥ ಏತತ್ ಕರ್ಮ ಏತದ್ ಬ್ರಹ್ಮ ಏತತ್ ಸತ್ಯಂ ಅನ್ನುವ ಆರಂಭದ ಮಂತ್ರ ಋಗ್ವೇದದ ಏಕೈಕ ಉಪನಿಷತ್ತು ಅದು ಐತರೇಯೋಪನಿಷತ್ತು ಅಂತ ಹೆಸರಾದದ್ದೇ ಐತರೇಯ ಮಹಿದಾಸನಿಂದ ಅಲ್ಲಿ ಉಪದಿಷ್ಟವಾದಂತಹ ಕಾರಣದಿಂದ. ಅಂತಹ ದೇವ ಮಹಿದಾಸ ಐತರೇಯ. ಆಮೇಲೆ ಅಲ್ಲಿಂದ ಅದೇ ಐತರೇಯ ಮಹಿದಾಸ ರೂಪದಿಂದ ದ್ವಿತೀಯಂತು ಭವಾಯಾಸ್ಯ ತೃತೀಯಂ ಋಷಿ ಸರ್ಗಂ ವೈ ದೇವರ್ಷಿತ್ವಮುಪೇತ್ಯ ಸಹ, ದೇವರ್ಷಿತ್ವವನ್ನು ಹೊಂದಿದಂತಹ ಮಹಿದಾಸ ಐತರೇಯ. ತತ್ರ ಸಾತ್ವತಮಾಚಷ್ಟ ನೈಷ್ಕರ್ಮ್ಯಂ ಕರ್ಮಣಾಂ ಯತಃ, ಕರ್ಮದಿಂದ ಬಿಡುಗಡೆಯನ್ನು ಹೊಂದುವ ಮೋಕ್ಷ ಮಾರ್ಗವನ್ನು ಉಪದೇಶ ಮಾಡ್ತಾರೆ. ಅದಕ್ಕೆ ಸಾತ್ವತ ಶ್ರುತಿ ಅಂತ ಹೆಸರು. ಸಾತ್ವತ ಮಂತ್ರ, ಸಾತ್ವಿಕವಾದ ಮಂತ್ರದ ಉಪದೇಶವನ್ನು ಮಾಡಿದ ಮಹಿದಾಸ ಐತರೇಯ ರೂಪ
ಅದು ಋಷಿ ಸರ್ಗ ಮೂರನೆಯದು. ಅಂದರೆ ಇಲ್ಲಿ ಸನತ್ ಕುಮಾರ ಅಂತ ಹೇಳಿದ ಕೂಡಲೇ ಆ ಬ್ರಹ್ಮನ ಮಕ್ಕಳನ್ನು ಇಟ್ಟುಕೊಳ್ಬಾರ್ದು. ದೇವಋಷಿ ಅಂತ ಹೇಳಿದ ಕೂಡಲೇ ನಾರದನನ್ನು ಇಟ್ಟುಕೊಳ್ಬಾರ್ದು. ನಿನ್ನ ನಾರಾಯಣ ವರ್ಮ ನಾವು ನೋಡಿದ್ದೀವಿ. ನಾರಾಯಣ ವರ್ಮದಲ್ಲಿ ಏನು ಬರ್ತದೆ ಗೊತ್ತೋ? ಸನತ್ ಕುಮಾರೋ ವತು ಕಾಮದೇವಾತ್ ದೇವಋಷಿ ವರ್ಯ ಅಂತ ಬರ್ತದೆ. ಇಲ್ಲಿ ಸನತ್ ಕುಮಾರ ಅವತು ಕಾಮದೇವಾತ್ ಅಂದರೆ ಯಾರು ಸನತ್ ಕುಮಾರ? ಶ್ರೀಮನ್ ಮಧ್ವಾಚಾರ್ಯರು ಮಹಾಭಾರತ ಭಾಗವತ ತಾತ್ಪರ್ಯ ನಿರ್ಣಯ ರಚಿಸುವುದಕ್ಕಿಂತ ಹಿಂದೆ ಸಾವಿರಾರು ವ್ಯಾಖ್ಯಾನ ಭಾಗವತಕ್ಕಿದೆ. ಎಲ್ಲ ವ್ಯಾಖ್ಯಾನಕಾರರು ಏನು ಬರೆದಿದ್ದಾರೆ ಗೊತ್ತೋ? ಸನತ್ ಕುಮಾರ ಅಂತ ಹೇಳಿದರೆ ಚತುರ್ಮುಖನ ಮಗನಾದಂತಹ ಸನತ್ ಸುಜಾತ ಅಂತ ಬರೆದಿದ್ದಾರೆ. ಆದರೆ ಅದೆಷ್ಟು ಹೊಂದುತ್ತೆ? ಯಾಕೆ? ಅಲ್ಲಿ ಬರುವುದೆಲ್ಲ ಭಗವಂತನ ರೂಪ. ನಾವು ಶುರು ಮಾಡಿದ್ದು ಒಂದು ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ ಹಿತ ಶುರು ಮಾಡಿಕೊಂಡು ಕಪಿಲಹ ಕರ್ಮ ಬಂಧಾತು ಅಂತ ದೇವರ ರೂಪದಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ದೇವರ ರೂಪದಲ್ಲಿ ಪ್ರಾರ್ಥನೆ ಮಾಡುವಾಗ ಮಧ್ಯದಲ್ಲಿ ಸನತ್ ಕುಮಾರ ಒಬ್ಬ ಯಾಕೆ ಸೇರುವುದು? ಅದು ನಾರಾಯಣ ವರ್ಮ. ನಾರಾಯಣನ ಬೇರೆ ಬೇರೆ ರೂಪಗಳಲ್ಲಿ ಪ್ರಾರ್ಥನೆ ಮಾಡಬೇಕು. ಆದ್ದರಿಂದ ಅಲ್ಲಿ ಸನತ್ ಕುಮಾರ ಅಂದರೆ ಪ್ರಥಮ ಸರ್ಗದ 3ನೇ ಅಧ್ಯಾಯದಲ್ಲಿ ಬಂದಿರತಕ್ಕಂತಹ ಸನತ್ ಕುಮಾರನೆಂಬ ಭಗವಂತನ ಮೂಲ ರೂಪದ ಬಗ್ಗೆ ಹೇಳ್ತಾ ಇದ್ದಾರೆ. ದೇವಋಷಿ ವರ್ಯ ಪುರುಷಾಂತರ. ಅಲ್ಲಿ ದೇವಋಷಿ ವರ್ಯ ಅಂದರೆ ಯಾರು? ಅಲ್ಲಿ ನಾರದ ಅಂತ ಉಳಿದವರು ವ್ಯಾಖ್ಯಾನಿಸಿದರು. ಇಲ್ಲಿ ದೇವಋಷಿ ತ್ವಮುಪೇತ್ಯ ಸಹ ಅಂತ ಹೇಳಿದಂತಹ ಮಹಿದಾಸ ಐತರೆಯ ರೂಪದಲ್ಲಿ ಪ್ರಾರ್ಥನೆ ಮಾಡಿದ್ದು ಅನ್ನುವುದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. 4ನೇದ್ಯಾವುದು? ತುರ್ಯಂ ಧರ್ಮ ಕಲಾ ಸರ್ಗೇ ನರನಾರಾಯಣೋ ಋಷಿ ಭೂತ್ವಾತ್ಮೋಪಶಮೋಪೇತಂ ಅಕರೋತ್ ದುಶ್ಚರಂ ತಪಃ. 4ನೆಯ ಭಗವಂತನ ಅವತಾರ ನರ ನಾರಾಯಣ, ಎರಡು ಸೇರಿಸಿ ಒಂದು ಅಂತ ಲೆಕ್ಕ ಇಟ್ಟುಕೊಳ್ಳಿ. ಲೆಕ್ಕ ಇಲ್ಲಿ ಹೋದರೆ 23 ಆಗ್ತದೆ. ಅದಕ್ಕೋಸ್ಕರ ನರ ನಾರಾಯಣ, ನರನಾರಾಯಣವು ಋಷಿ. ಎಂತಹ ನರನಾರಾಯಣ ರೂಪ? ಧರ್ಮ ಕಲಾ ಸರ್ಗೇ, ಧರ್ಮ ಪ್ರಜಾಪತಿಯ ಪತ್ನಿಯಲ್ಲಿ ಆವಿರ್ಭವಿಸಿದ ರೂಪ. ಧರ್ಮ ಪ್ರಜಾಪತಿ ಅಂದರೆ ಸ್ವಯಂಭುವ ಮನ್ವಂತರದ ಯಮಧರ್ಮ. ಸ್ವಯಂಭುವ ಮನ್ವಂತರದ ಯಮಧರ್ಮ ಯಾರು? ಒಬ್ಬ ಧರ್ಮ ಅಂತ ಪ್ರಜಾಪತಿ. ಆ ಧರ್ಮ ಪ್ರಜಾಪತಿಯ ಪತ್ನಿ ಧರ್ಮನಿಗೆ ಕೊಟ್ಟದ್ದು ಒಟ್ಟು 10 ಜನ ಹೆಂಗಸರನ್ನು ಕೊಟ್ಟು ಮದುವೆ ಮಾಡಿದ್ದಾನೆ ದಕ್ಷ ಪ್ರಜಾಪತಿ. ಧರ್ಮನಿಗೆ ದಕ್ಷನ ಮಕ್ಕಳು 10 ಜನ ದಾಕ್ಷಾಯಿಣಿಯರು. ಆ 10 ಜನರನ್ನು ಕೊಟ್ಟು ಮದುವೆ ಮಾಡಿದ್ದಾರೆ. 10 ಜನ ಆದಮೇಲೆ ಮತ್ತೊಂದು 6 ಜನ, ಒಟ್ಟು 16 ಆಗ್ತದೆ. 16 ಜನ ಮಕ್ಕಳಿದ್ದಾರೆ ದಕ್ಷನಿಗೆ. 60 ಜನ ಮಕ್ಕಳದ್ದು ಕಥೆ ಬೇರೆ. ಇದು 16 ಜನ ದಕ್ಷನ ಮಕ್ಕಳು. ದಕ್ಷನಿಗೆ ಪ್ರಸೂತಿ ಅಂತಕ್ಕಂತಹ ಕರ್ದಮ ಸುತೆಯಲ್ಲಿ ಆವಿರ್ಭವಿಸಿದ ಮಕ್ಕಳು. ಆ 16 ಜನರಲ್ಲಿ 13 ಜನರನ್ನು ಧರ್ಮನಿಗೆ ಕೊಟ್ಟು ಮದುವೆ ಮಾಡ್ತಾರೆ. 14ನೆಯ ಮಗಳು, ಅವಳಿಗೆ ಸ್ವಧಾ ಅಂತ ಹೆಸರು. 15ನೆಯವಳಿಗೆ ಸ್ವಾಹ ಅಂತ ಹೆಸರು. 16ನೆಯವಳಿಗೆ ಸತಿ ಅಂತ ಹೆಸರು. ಈ 14ನೆಯ ಸ್ವಧಾಳನ್ನು ಪಿತೃಗಳಿಗೆ ಕೊಡ್ತಾರೆ. ಸ್ವಾಹಾಳನ್ನು ಅಗ್ನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಸತಿಯನ್ನು ರುದ್ರನಿಗೆ ಕೊಟ್ಟಾಗ ಅದೇ ದಾಕ್ಷಾಯಿಣಿ ಸತಿ ಪ್ರಸಂಗ, ದಕ್ಷಾಧುರ ಪ್ರಸಂಗ ಎಲ್ಲ ನಡೆಯುವುದು. ಮೊದಲ 13 ಜನರನ್ನು ಕೊಟ್ಟಿದ್ದಾರಲ್ಲ, ಮೊದಲೇ ಅವಳು ಶ್ರದ್ಧಾ, ಆಮೇಲೆ ಕೊನೆಯವಳು ಕೀರ್ತಿ ಅಂತ, ಮೂರ್ತಿ ಅಂತ ಅವಳ ಹೆಸರು. ಈ ಕೊನೆಯವಳು 13ನೆಯವಳು ಯಾವ ಮೂರ್ತಿ ಇದ್ದಾಳೆ, ಧರ್ಮ ಪ್ರಜಾಪತಿಯ ಪತ್ನಿ, ಮೂರ್ತಿ ಸರ್ವಗುಣೋತ್ಪತ್ತಿ ನರನಾರಾಯಣೋ ಋಷಿ. ಆ ಮೂರ್ತಿಯಲ್ಲಿ ಆವಿರ್ಭವಿಸಿದ ಭಗವಂತನ 2 ಅವತಾರ ರೂಪಗಳೇ ನರ ನಾರಾಯಣ ಅನ್ನುವ 2 ಋಷಿಗಳು. ಅದರಲ್ಲಿ ನರ ಅಂತ ಹೇಳಿದರೆ ಸಾಕ್ಷಾತ್ ನಾರಾಯಣ ಅಲ್ಲ. ನರ ಅಂತ ಹೇಳಿದರೆ ಶೇಷ. ಅವನಲ್ಲಿ ಆವಿಷ್ಟವಾದ ಭಗವಂತನ ರೂಪಕ್ಕೆ ನರ ಅಂತ ಹೆಸರು. ಶುಕ್ಲಕೇಶಾವೇಶ ಅಂತ ಕರೀತಾರೆ. ಆವಿಷ್ಟ ರೂಪ ಅದು ನರ. ನಾರಾಯಣ ಅಂದರೆ ಸಾಕ್ಷಾತ್ ಭಗವಂತನದ್ದೇ ಅವತಾರ. ಒಂದು ಆವೇಶಾವತಾರ, ಒಂದು ಸ್ವರೂಪಾವತಾರ. ಈ ನರನಾರಾಯಣ 2 ರೂಪ ಆವಿರ್ಭವಿಸಿದ್ದು ಯಾಕೆ? ಲೋಕಕ್ಕೆ ತಪಸ್ಸು ಮಾಡುವುದು ಹೇಗೆ ಅಂತ ತಿಳಿಸಿಕೊಡುವುದಕ್ಕೋಸ್ಕರ. ಇವನು ಹಿಮಾಲಯದಲ್ಲಿ ತಪಸ್ಸು ಮಾಡಿದನು. ತಪಸ್ಸು ಮಾಡಲಿಕ್ಕೊಂದು ಕಾರಣ ಇತ್ತು. ಏನಂದರೆ ಚತುರ್ಮುಖ ಬ್ರಹ್ಮನ ವರದಿಂದ ಬೀಗಿದಂತಹ ಒಬ್ಬ ರಕ್ಕಸ. ಅವನ ಹೆಸರು ಸಹಸ್ರವರ್ಮ. ಸಹಸ್ರವರ್ಮಿ ಅಂತ ಕೆಲವು ಪುರಾಣ ಹೇಳ್ತದೆ. ಸಹಸ್ರವರ್ಮ ಅಂತ ಅವನಿಗೆ ಹೆಸರು. ವರ್ಮ ಅಂದ್ರೇನು? ಕವಚ. ಸಹಸ್ರವರ್ಮ ಅಂದರೆ 1000 ಕವಚವನ್ನು ಧರಿಸಿದಂತಹ ಒಬ್ಬ ವ್ಯಕ್ತಿ. ಅವನು ಚತುರ್ಮುಖನಿಂದ ಏನು ವರ ಪಡೆದಿದ್ದಾನೆ ಅಂದರೆ ಸಾಯಬಾರದು ಅಂತ. ನಾನು ಸಾಯಬಾರದು ಅಂತ ಹೇಳಿದ. ಚತುರ್ಮುಖ ಹೇಳಿದ, ಹಾಗೆ ವರ ಕೊಡಬಾರ್ದು. ನಾವು ವರ ಕೊಡುವುದರಲ್ಲಿ ಕೆಲವು ನಿಯಮಾವಳಿಗಳುಂಟು. ಏನು ಅಂತೇಳಿದರೆ, ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿ ವರ ಕೊಡಬಾರ್ದು. ಈಗ ನೀನೊಂದು ತಪಸ್ಸು ಮಾಡಿ ದೇವರು ಪ್ರತ್ಯಕ್ಷ ಆದಾಗ ನನ್ನ ಕಣ್ಣು ಮೂಗಿಗಿಂತ ಕೆಳಗಿರಬೇಕು ಅಂತ ವರ ಕೇಳಿದರೆ ದೇವರೇನು ಹೇಳ್ತಾನೆ? ಇದು ಮನುಷ್ಯನಲ್ಲಿ ಹಾಗಿರಲಿಕ್ಕಿಲ್ಲ. ಅಥವಾ ಸೂರ್ಯ ಉದಯಿಸಿದಾಗ ಬೆಳಕೆಲ್ಲ ನಮ್ಮ ಕಿಟಕಿಯಲ್ಲಿ ಬರ್ತದೆ, ಅದಕ್ಕೆ ಸೂರ್ಯ ನಾಳೆಯಿಂದ ಈ ಕಡೆ ಉದಯಿಸಬೇಕು ಅಂತ ವರ ಕೇಳಿದರೆ ಅದೆಲ್ಲ ದೇವರು ಕೊಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾರೆ. ಪ್ರಕೃತಿ ನಿಯಮ ವಿರುದ್ಧವಾಗಿ ವರವನ್ನು ಕೊಡುವ ಆಗುವುದಿಲ್ಲ.
ಹುಟ್ಟಿದವ ಸಾಯ್ಬೇಕು. ನೀನು ಹುಟ್ಟಿ ಆಗಿದೆ, ನಾನು ಸಾಯಬಾರ್ದು ಅಂತ ವರ ಕೇಳಿದರೆ ಅವಧ್ಯತ್ವ ವರ ಕೊಡಲಿಕ್ಕೆ ಆಗುವುದಿಲ್ಲ. ಆಗ ಇವ ಬುದ್ಧಿವಂತ. ಅವಧ್ಯತ್ವ ವರ ಕೊಡಲ್ವಾ, ನಾನು ಹಾಗಾದರೆ ಅವಧ್ಯತ್ವ ಸಿಗುವ ಹಾಗೆ ವರ ಕೇಳ್ತೇನೆ ಅಂತೇಳಿ ಏನು ಕೇಳಿದ ಗೊತ್ತಾ? ನನಗೆ 1000 ಕವಚಗಳಿರಬೇಕು. ಒಂದು ಕವಚ 1000 ಕವಚ ಭೇದಿಸದೆ ನಾನು ಸಾಯಬಾರ್ದು. ನಾನು ಸಾಯಬೇಕಾದ್ರೆ 1000 ಕವಚ ಪುಡಿಯಾಗಬೇಕು. ಒಂದು ಪೇಜ್ ವರ ಅವು ಕೇಳುದು 1000 ಕವಚ ಇರಬೇಕು. 1000 ಕವಚ ಹೋದ ಮೇಲೆ ನಾನು ಸಾಯಬೇಕು. ಆದರೆ ಒಂದು ಕವಚವನ್ನು ಯಾರಾದರೂ ಪುಡಿ ಮಾಡಬೇಕು ಅಂತಾದರೆ 1000 ವರ್ಷ ಯುದ್ಧ ಮಾಡಬೇಕು. ಸಾಧ್ಯವಿಲ್ಲ. 1000 ವರ್ಷ ನನ್ನ ಜೊತೆಗೆ ಯುದ್ಧ ಮಾಡಿದಾಗ ಒಂದು ಕವಚ ಪುಡಿ ಮಾಡ್ಬೋದು. ಒಂದು ಕವಚ ಪುಡಿ ಮಾಡಿದರೆ ಅವನು ಸಾಯಬೇಕು. ಬಟ್ ಇಷ್ಟೆಲ್ಲ ವರ. ಯಾರಾದರೂ ಒಬ್ಬ ಒಂದು ಕವಚವನ್ನು ಪುಡಿ ಮಾಡಿದರೆ ಅವನು ಸಾಯಬೇಕು. ಮತ್ತೆ 2ನೇ ಕವಚ ಅವ ಪುಡಿ ಮಾಡುವ ಹಾಗಿಲ್ಲ, ಇನ್ಯಾರೋ ಹುಟ್ಟಿ ಬರಬೇಕಾದ್ರೆ. ಇಷ್ಟೆಲ್ಲ ಒಂದು ಅವಧ್ಯತ್ವ ವರವನ್ನು ಈ ಕ್ರಮದಲ್ಲಿ ಅವ ಕೇಳಿದ ಸಹಸ್ರವರ್ಮ. ಚತುರ್ಮುಖ ತಥಾಸ್ತು ಅಂತ ಹೇಳಿದ. ಈಗ ಖುಷಿಯಾಗೋಯಿತು. 1000 ಕವಚಗಳು, 1000 ಕವಚಗಳನ್ನು ಈಗ ಪುಡಿ ಮಾಡಬೇಕಲ್ಲ. ಅದಕ್ಕೆ ಈ ನರನಾರಾಯಣರು ಏನು ಮಾಡಿದ್ರು ಅಂದರೆ, ನಾರಾಯಣ 1000 ವರ್ಷ ತಪಸ್ಸಾಯಿತು. ಆಗ ಸಹಸ್ರವರ್ಮ ಬಂದ ಇವರ ತಪಸ್ಸನ್ನು ಗೆಲ್ಲಿಸಲಿಕ್ಕೆ. ಸಹಸ್ರವರ್ಮ ಬಂದ ಕೂಡಲೇ ನಾರಾಯಣ ಅವನ ಜೊತೆಗೆ ಯುದ್ಧ ಶುರು ಮಾಡಿದ. 1000 ವರ್ಷ ಯುದ್ಧ ಆಯಿತು. 1000 ವರ್ಷ ಆದಮೇಲೆ ಒಂದು ಬಾಣ ಹೊಡೆದ, ಅವರ ಒಂದು ಕವಚ ಪುಡಿ ಆಯಿತು. ಕವಚ ಪುಡಿ ಆದ ಕೂಡಲೇ ನಾರಾಯಣ ಹೀಗೆ ಬಿದ್ದೋಡ. ನಾರಾಯಣ ಬಿದ್ದ. ನೋಡಿ, ಚತುರ್ಮುಖನ ವರವನ್ನು ಉಳಿಸುವ ನಾಟಕ ನೋಡಿ ಭಗವಂತ. ಬಿದ್ದದ್ದೇ ತಡ ಈ ನರ ತಪಸ್ಸಿನಿಂದ ಎದ್ದ. ಕಮಂಡಲುವಿನಿಂದ ನೀರು ತೆಗೆದು ಅವನಿಗೆ ಪ್ರೋಕ್ಷಣೆ ಮಾಡಿದ. ತಪಸ್ಸಿನ ಬಲದಿಂದ ನಾರಾಯಣ ಎದ್ದವ ಖೋಖೋ ಅಂತ ಹೇಳುದಿಲ್ಲ, ಖೋಖೋ ಆಡುವಾಗ ನೀನು ಹೋಗು, ನೀನು ಹೋರಾಡು. ಇವನು ಅವನ ಜೊತೆಗೆ 1000 ವರ್ಷ ಹೋರಾಡಿದ ನರ. ಆಗ ನಾರಾಯಣ ಏನು ಮಾಡಿದ? 1000 ವರ್ಷ ತಪಸ್ಸು ಮಾಡಿದ. 1000 ವರ್ಷ ಆದಮೇಲೆ ಇವ ಒಂದೊಂದು ಕವಚವನ್ನು ಪುಡಿ ಮಾಡ್ತಾನೆ. ಪುಡಿ ಆದ ಕೂಡಲೇ ಅವನು ಬೀಳ್ತಾನೆ. ಇವನು ನೀರು ತೆಗೆದು ಅವನಿಗೆ ಪ್ರೋಕ್ಷಣೆ ಮಾಡೋದು, ಇವನಿಗೆ ಯುದ್ಧ ಮಾಡೋದು, ಅವ ತಪಸ್ಸು ಮಾಡೋದು. ಈಗ 1000 ವರ್ಷ 999 ಕವಚ ತೆಗೆದು. ಇನ್ನೆಷ್ಟು ಕವಚ ಉಂಟು? ಒಂದು ಕವಚ ಉಳ್ಕೊಂಡಿದೆ. ಸಹಸ್ರವರ್ಮ ಈಗ ಏಕವರ್ಮ ಆಗಿ ಹೋಗಿದ್ದಾರೆ. ಈ ಸಹಸ್ರವರ್ಮನನ್ನು ಆ ಕೊನೆ ಕವಚವನ್ನು ಕೂಡ ಹೊಡೆಯುವುದಕ್ಕೆ ಅಂತ ಇವರು ತಪಸ್ಸಿನಿಂದ ಮತ್ತೊಬ್ಬ ಎದ್ದು ಇವನು ಇನ್ನೊಬ್ಬ ತಪಸ್ಸಿಗೆ ಕೂತಿದ್ದಾನೆ. 1000 ವರ್ಷದ ಇನ್ನೊಂದು ಯುದ್ಧ ನಡೀತಾ ಇದೆ. ಆಗ ಚತುರ್ಮುಖ ಬ್ರಹ್ಮ ಬಂದು ನಾರಾಯಣನಿಗೆ ಕೈ ಮುಗಿದು, ಭಗವಂತ, ನನ್ನ ಮಗ ಇವ, ನನ್ನ ಬೆವರಿನಿಂದ ಹುಟ್ಟಿದವ ಸಹಸ್ರವರ್ಮ. ಅವನಿಗೆ ಈ 1000 ವರ್ಮಗಳ ಕಾರಣದಿಂದ ದೀರ್ಘಕಾಲ ಬದುಕುವ ಹಾಗೆ ಆಶೀರ್ವದಿಸಿದವ ನಾನು. ಈಗ ಇಷ್ಟು ಕಾಲ ನಿನ್ನ ಜೊತೆಗೆ ಹೋರಾಡಿದ್ದಾನೆ ಅಂದರೆ ಎಷ್ಟು ಅವನ ಒಂದು ಅದ್ಭುತವಾದ ವ್ಯಕ್ತಿತ್ವ. ಅಷ್ಟು ಮಾಡಿದೆಯಲ್ವ, ಸಾಕು, ಒಂದು ಕವಚ ಬಿಟ್ಟು ಬಿಡು ಅಂತ ಚತುರ್ಮುಖ ಬ್ರಹ್ಮ ಕೇಳಿದಂತೆ. ಚತುರ್ಮುಖ ಬ್ರಹ್ಮ ಕೇಳಿದಾಗ ನೀನು ಕೇಳಿದರೆ ಬಿಡ್ಲಿಕ್ಕೆ ಆಗುವುದಿಲ್ಲ, ಅವ ಕೇಳಬೇಕು ಅಂತ. ಅವನು ಕೇಳಿದಂತೆ, ಯಾಕಂದರೆ ಹೆದರಿಕೆ ಆಗೋಗಿದೆ, ಉಳಿದದ್ದು ಒಂದೇ, ಒಂದು ಕವಚವನ್ನು ಬಿಡು. ಆಗ ಈ ನಾರಾಯಣ ಹೇಳ್ತಾನೆ, ಹಾಗಾದರೆ ಮುಂದಿನ ದ್ವಾಪರದಲ್ಲಿ ನಾನು ಮತ್ತು ಇವ ಇಬ್ಬರು ಒಟ್ಟಿಗೆ ಬಂದು ಅದನ್ನು ಮುಗಿಸಿಬಿಡ್ತೇವೆ ಅಂತೇಳಿ. ಮುಂದಿನ ದ್ವಾಪರದಲ್ಲಿ ಹಾಗೆ ಆ ಸಹಸ್ರವರ್ಮದಲ್ಲಿ ಒಂದು ಕವಚವನ್ನು ಇಟ್ಟುಕೊಂಡು ಹುಟ್ಟಿದವ ಯಾರು? ಹುಟ್ಟುವಾಗಲೇ ಕವಚ ಇಟ್ಟುಕೊಂಡು ಹುಟ್ಟಿದವ ಕರ್ಣ, ಸೂರ್ಯನ ಮಗನಾಗಿ ಹುಟ್ಟಿ ಬಂದವ. ಸಹಸ್ರವರ್ಮನ ಅವತಾರ, ಸೂರ್ಯನ ಅವತಾರವೂ ಹೌದು. ಸೂರ್ಯನಲ್ಲಿ ಸಹಸ್ರವರ್ಮದ ಆವೇಶ. ಇಲ್ಲಿದ್ದ ನರನೇ ಮುಂದಕ್ಕೆ ಹುಟ್ಟಿ ಬರುವುದು ಅರ್ಜುನನಾಗಿ, ನಾರಾಯಣನೇ ಅವತರಿಸಿ ಬರುವುದು ಕೃಷ್ಣನಾಗಿ. ಅದರಿಂದ ಅರ್ಜುನ ಅಂದರೆ ಬರೀ ಇಂದ್ರ ಅಲ್ಲ, ಅವನಲ್ಲಿ ನರನ ಆವೇಶ ಇದೆ. ನರಾವೇಶದಿಂದ ಕೂಡಿದಂತಹ ಅರ್ಜುನ, ನಾರಾಯಣನೇ ಆದಂತಹ ಕೃಷ್ಣ, ಅವರಿಬ್ಬರು ಸೇರಿ ಕರ್ಣನನ್ನು ಆಮೇಲೆ ಮುಗಿಸುವುದು. ಈ ಸಹಸ್ರವರ್ಮ ಅಲ್ಲಿ ಆವಿರ್ಭವಿಸ್ತಾನೆ ಮುಂದಕ್ಕೆ. ಅಂತಹ ಸಹಸ್ರವರ್ಮನನ್ನು ಮುಂದಕ್ಕೆ ಸಾಯುವುದಕ್ಕೆ ಬೇಕಾಗುವ ಹಾಗೆ ಸಿದ್ಧಪಡಿಸಿದಂತಹ ದೇವತಾ ಸ್ವರೂಪ ನಾರಾಯಣ ರೂಪ. ಅಷ್ಟೇ ಅಲ್ಲ, ಇವರಿಬ್ಬರು ತಪಸ್ಸು ಮಾಡ್ತಾ ಇದ್ದರೆ ನಾರಾಯಣ ಈ ಕಡೆ ಪರ್ವತದಲ್ಲಿ, ನರ ಆ ಕಡೆ ಪರ್ವತದಲ್ಲಿ. ನರನಾರಾಯಣ ಪರ್ವತ ಅಂತ ಇವತ್ತು ಬದರಿಯಲ್ಲಿ ಅದು ಪ್ರಸಿದ್ಧ. ಆ ನರನಾರಾಯಣರು ಇಬ್ಬರು ತಪಸ್ಸು ಮಾಡ್ತಾ ಇದ್ದಾರೆ. ದೇವೇಂದ್ರನ ಆಸನ ಅಲುಗಾಡಿಸೋದಕ್ಕೆ ಶುರುವಾಯಿತು. ಎಲ್ಲಿಯಾದರೂ ನಾರಾಯಣ ದೇವೇಂದ್ರ ಸೀಟಿಗೆ ಬರ್ತಾನೆ ಅಂತ. ಅದಕ್ಕೋಸ್ಕರ ದೇವೇಂದ್ರ ಇವರ ತಪಸ್ಸನ್ನು ನಿಲ್ಲಿಸುವುದಕ್ಕೋಸ್ಕರ ತನ್ನಲ್ಲಿ ಒಂದು ಮಹಿಳಾ ಪಡೆಯನ್ನು ಕಳಿಸಿಕೊಟ್ಟ. ಮಹಾಮಹಾ ಎಲ್ಲ ಇದ್ದಾರೆ ಅವರಲ್ಲಿ, ಮಹಾಮಹಾ ತಿಲೋತ್ತಮೆ ಮೊದಲಾದಂತಹ ಅಪ್ಸರ ಸ್ತ್ರೀಯರನ್ನೆಲ್ಲ ಇವರನ್ನು ವಶೀಕರಿಸಿಕೊಂಡು ಸಂಸಾರ ಮಾಡಿ ಅವರ ತಪಸ್ಸು ನಿಲ್ಲಿಸುವ ಹಾಗೆ ಮಾಡಬೇಕು ಅಂತ. ಇವರು ಬಂದು ಈ ನಾರಾಯಣ ತಪಸ್ಸು ಮಾಡ್ತಾ ಇದ್ದಲ್ಲಿ ವಿಚಿತ್ರವಾಗಿ ಕುಣಿಯುವುದಕ್ಕೆ ಶುರು ಮಾಡಿದರು. ನಾಟಕ, ನೃತ್ಯ, ಬೇರೆ ಬೇರೆ ರಾಗಗಳ ಹಾಡು, ಆ ಕಡೆಯಿಂದ ಎಲ್ಲ ವಾದ್ಯಗಳು, ಮೃದಂಗಗಳು, ವೀಣೆಗಳು ಎಲ್ಲ ಸೇರಿಸಿಕೊಂಡು ಕುಣಿತಾ ಇದ್ದಾರೆ. ನಾರಾಯಣ
ಕಣ್ಣು ಬಿಡ್ತಾನೆ ಇಲ್ಲ, ತಪಸ್ಸು ಮಾಡ್ತಾನೆ ಇದ್ದಾನೆ, ಈ ಕಡೆ ಮುಖವೇ ಹಾಕುವುದಿಲ್ಲ. ಸೋತು ಹೋದ್ರಂತೆ. ಕುಣಿದು ಕುಪ್ಪಳಿಸಿ ತಮ್ಮ ಸೆರಗನ್ನು ಅವನ ಮೇಲೆ ತಾಗಿಸಿಕೊಂಡೆಲ್ಲ ಕುಣಿದ್ರು. ಏನು ಮಾಡಿದ್ರು ಕುಣಿಯುವ ತನ್ನ ಮುಖ ಹೊರಗೆ ಬಿಡುವುದಿಲ್ಲ. ಕೊನೆಗೆ ಸುಸ್ತಾಗಿ ಬೆವತು ಹೋಗಿ ಬಿದ್ದರಂತೆ. ಎಲ್ಲಿ ಬೆವತದ್ದು? ಬದ್ರಿಯಲ್ಲಿ ಬೆವತು ಹೋಗಿ ಬಿದ್ದರು. ಆವಾಗ ನಾರಾಯಣ ಎದ್ದು ಅವರಿಗೆಲ್ಲ ನೀರು ಚಿಮ್ಮಿಸಿ ಅವರಿಗೆ ಕುಡಿಯುವುದಕ್ಕೆ ಪಾನೀಯಗಳನ್ನೆಲ್ಲ ವ್ಯವಸ್ಥೆ ಮಾಡಿ ಕೂತುಕೊಳ್ಳಿಸಿ, ದೇವೇಂದ್ರನ ಅತಿಥಿಗಳು ನೀವೆಲ್ಲ, ಬಹಳ ಸಂತೋಷ ಆಯಿತು. ಇಲ್ಲಿ ನಾನು ತಪಸ್ಸು ಮಾಡುವಾಗ ಅತಿಥಿಗಳೇ ಬರ್ತಾ ಇಲ್ಲ ಅಂತ ಬೇಸರ ಇತ್ತು, ನೀವು ಬಂದದ್ದು ಭಾರಿ ಖುಷಿಯಾಯಿತು, ಸ್ವಲ್ಪ ವಿಶ್ರಮಿಸಿಕೊಳ್ಳಿ ಅಂತ ಅವರಿಗೆ ವಿಶ್ರಾಂತಿಗೆ ವ್ಯವಸ್ಥೆಯನ್ನು ಮಾಡಿ ನಾನು ತಪಸ್ಸು ಮಾಡ್ತೇನೆ ಅಂತ ಮತ್ತೆ ಬಂದು ಕೂತ ನಮ್ಮ ನಾರಾಯಣ ದೇವ. ಆಗ ಅವರಿಗೆ ಗೊತ್ತಾಯಿತು, ಇವನು ತಪಸ್ಸಿನಲ್ಲಿ ಒಳಗೆ ಹೋದರೆ ಮತ್ತೆ ಎಬ್ಬಿಸ್ಲಿಕ್ಕೆ ಆಗೋದಿಲ್ಲ. ನಮಗಂತೂ ದೇವೇಂದ್ರ ಒಂದು ಪ್ರೋಗ್ರಾಮ್ ಕೊಟ್ಟು ಬರಲೇಬೇಕು ಅಂತ ಹೇಳಿ ಕಳಿಸಿದ್ದಾರೆ, ಒಂದು ಸಂಗೀತ ಪ್ರೋಗ್ರಾಮ್. ಹಾಗಾಗಿ ಬಂದು ನಾರಾಯಣನ ಹತ್ರ ಕೈ ಮುಗಿದು ಕೇಳಿದ್ದು, ದೇವೇಂದ್ರನ ಆಣತಿಯಾಗಿದೆ, ನಾವು ನಿನ್ನ ಮುಂದೆ ಒಂದು ಸಂಗೀತ ಕಾರ್ಯಕ್ರಮ ಕೊಡಬೇಕಾಗಿದೆ, ಒಂದು ನೃತ್ಯವನ್ನು ನೀನೊಂದು ಸಲ ನೋಡಿ ಭೇಷ್ ಅಂತ ಹೇಳಿದರೆ ಸಾಕು, ನಾವು ಹೋಗ್ತೇವೆ. ನಾರಾಯಣನ ಮುಂದೆ ಕುಣಿಯುವುದಕ್ಕೆ ಶುರು ಮಾಡಿದ್ವಿ ಇದೆಲ್ಲ. ಅವರು ಕುಣಿಯುವ ಪರಿಯನ್ನು ನೋಡಿ, ಎಡವಟ್ಟು ಡ್ರೆಸ್ಸುಗಳೆಲ್ಲ ಅದನ್ನೆಲ್ಲ ನೋಡಿ ನಾರಾಯಣ ಕಚಬಿಸಿ ಆಯಿತು, ಏನೋ ಮಾಡ್ತಾ ಇದ್ದಾರೆ ಇವರು ಅಂತ. ನಾರಾಯಣ ಸುಮ್ಮನೆ ತನ್ನ ತೊಡೆಯನ್ನು ಹೀಗೆ ತಟ್ಟಿದಂತೆ. ಹಾಗೆ ತಟ್ಟಿದಾಗ ಅಲ್ಲಿಂದ ಎದ್ದು ಬಂದಂತಹ ಸ್ತ್ರೀಯರು ಸೂರ್ಯ ಕೋಟಿ ಪ್ರಕಾಶವನ್ನು ಹೊರಗೆ ತೋರಿಸ್ತಾ ಇರತಕ್ಕಂಥ ಅದ್ಭುತವಾದ ರೂಪಸಿಯರು, ಶ್ರೀರಿವ ರೂಪಿಣಿ ಅಂತ ಏಕಾದಶ ಸ್ಕಂದ ಭಾಗವತ ಹೇಳ್ತದೆ. ಲಕ್ಷ್ಮೀದೇವಿಯ ಹಾಗೆ ಸುಂದರ ಸ್ವರೂಪಿಯರು. ಅವರನ್ನು ನೋಡಿ ಹೆಂಗಸರದ್ದು ಇದ್ದದ್ದೆಲ್ಲ ಜಂಗಾಬಲ ಹುಡುಗಿ ಹೋಯಿತು. ನಾವು ಇಷ್ಟೆಲ್ಲ ಕುಣಿತಾ ಇದ್ದೇವೆ, ಇಷ್ಟು ಸುಂದರಿಯ ಮುಂದೆ ನಮಗೆ ನಾಚಿಕೆ ಆಗ್ತದೆ, ಎಲ್ರಿಗೂ ನಾಚಿಕೆ ಆಗೋಯ್ತಂತೆ. ಅಂಥ ಸುಂದರಿಯರ ಮುಂದೆ ನಮ್ಮದೇನು ರೂಪ, ನಾವು ಮಂಗಗಳು ಹಂದಿಗಳು ಅಂತ ಅನಿಸ್ಲಿಕ್ಕೆ ಶುರುವಾಯಿತು ಅವರಿಗೆ. ಈ ಸುಂದರಿಯರ ಮುಂದೆ ಅವರೆಲ್ಲ ಅವರ ಶಕ್ತಿ ಕ್ಷೀಣ ಆಗೋಯಿತು. ಅವರು ಕೈ ಮುಗಿದುಕೊಂಡು ನಾರಾಯಣ ಹತ್ರ, ತಪ್ಪಾಯಿತು ಸ್ವಾಮಿ, ನಾವು ನಿನ್ನನ್ನು ವಶೀಕರಿಸುವುದಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ, ನಮ್ಮದು ತಪ್ಪಲ್ಲ, ದೇವೇಂದ್ರ ನಮ್ಮನ್ನು ಕಳಿಸಿದ್ದು, ದಯವಿಟ್ಟು ಕ್ಷಮಿಸಬೇಕು, ನಾವು ದಾಸಿಯರು, ಅವ ಹೇಳಿದ ಹಾಗೆ ಕೇಳಬೇಕು. ಭಗವಂತ ಹೇಳ್ತಾನೆ, ಸರಿಯಾಗಿ ಹೇಳಿದೆ, ನಿಮ್ದು ಇದರಲ್ಲಿ ಯಾವ ತಪ್ಪು ಇಲ್ಲ, ಒಡೆಯ ಹೇಳಿದ ಹಾಗೆ ದಾಸಿಯರು ಕೆಲಸ ಮಾಡುವುದು ಅವರ ಕರ್ತವ್ಯ, ಮಾಡಿದ್ದೀರಿ ನೀವು. ದೇವೇಂದ್ರ ನನಗೆ ಅಣ್ಣನಾಗಬೇಕು, ಒಂದು ಯಾವುದೋ ಇವನ ಸಂಬಂಧದ ಲೆಕ್ಕಾಚಾರದಲ್ಲಿ ಅಣ್ಣ ಆಗಬೇಕು. ಆದ್ದರಿಂದ ಅವನಿಗೆ ಒಂದು ಉಡುಗೊರೆ ನಾನು ಕೊಟ್ಟು ಕಳಿಸ್ತೇನೆ. ಈ ಸಾವಿರಾರು ಜನ ನನ್ನ ತೊಡೆಯಿಂದ ಹುಟ್ಟಿದ್ದಾರಲ್ಲ, ಅವರಲ್ಲಿ ಒಂದು ಹುಡುಗಿಯನ್ನು ಕರ್ಕೊಂಡು ಹೋಗಿ ದೇವೇಂದ್ರನಿಗೆ ಕೊಟ್ಟು, ದೇವಲೋಕದ ಅಪ್ಸರ ಸ್ತ್ರೀಯರೆನಿಸಿದ ನಿಮಗೆಲ್ಲ ಚೂಡಾಮಣಿಯ ಹಾಗೆ ಆಕೆ ಶೋಭಿಸ್ತಾಳೆ ಅಂತ ಹೇಳ್ತಾನೆ ಭಗವಂತ. ಹಾಗೆ ಧರ್ಮ ಪ್ರಜಾಪತಿ ಅಂತ ಹೇಳಿದರೆ ಯಾರು? ಮೂರ್ತಿಯ ಯಜಮಾನರು, ಆಯ್ತಾ? ಆ ಮೂರ್ತಿಯ ಯಜಮಾನರಾದ ಧರ್ಮ ಪ್ರಜಾಪತಿ ಮತ್ತು ಮೂರ್ತಿ ಇವರ ದಾಂಪತ್ಯದಲ್ಲಿ ಆವಿರ್ಭವಿಸಿದಂತಹ ನಾರಾಯಣ ದೇವ ತನ್ನ ತೊಡೆಯಿಂದ ಆವಿರ್ಭವಿಸಿದಂತಹ ಹೆಣ್ಣು ಮಗಳನ್ನು ದೇವಲೋಕಕ್ಕೆ ಕೊಟ್ಟು ಕಳಿಸಿದ್ದಾನೆ. ಆ ಹೆಣ್ಣು ಮಗಳಿಗೆ ಊರ್ವಶಿ ಅಂತ ಹೆಸರು. ಯಾಕಂದರೆ ಊರು ಅಂದರೆ ತೊಡೆಯಿಂದ ಆವಿರ್ಭವಿಸಿದ ಲೋಕವನ್ನು ವಶೀಕರಿಸುವ ಹೆಣ್ಣು ಮಗಳು ಅನ್ನುವ ಕಾರಣದಿಂದ ಊರ್ವಶಿ. ಕೆಲವು ಪುರಾಣಗಳು ಉರ್ವಶಿ ಅಂತ ಕರೀತವೆ. ಉರು ಅಂದರೆ ಚೆನ್ನಾಗಿ, ವಶಿ ಅಂದರೆ ವಶೀಕರಿಸುವವಳು ಅಂತ ಅರ್ಥ. ತನ್ನ ಊರುವಿನಿಂದಲೂ ಮತ್ತೊಬ್ಬರನ್ನು ವಶೀಕರಿಸುವವಳು ಅನ್ನೋ ಅರ್ಥದಲ್ಲಿ ಆಕೆ ನಾರಾಯಣನ ಮಗಳು, ನಾರಾಯಣ ಜಾ ಅಂತ ಅನಿಸಿದಂತಹ ಊರ್ವಶಿ. ಆಕೆಯನ್ನು ಕರ್ಕೊಂಡು ದೇವಲೋಕದಲ್ಲಿ ಹೋಗಿ ದೇವೇಂದ್ರನ ಮುಂದೆ ನಿಲ್ಲಿಸಿದರೆ ದೇವೇಂದ್ರನಿಗೆ ತನ್ನ ತಪ್ಪಿನ ಅರಿವಾಯಿತು. ಭಗವಂತನಿಗೆ ಅಲ್ಲಿಂದಲೇ ಕೈ ಮುಗಿದಿದ್ದಾನೆ ದೇವೇಂದ್ರ, ಅಂತಹ ನಾರಾಯಣ ರೂಪ. ಅದನ್ನೇ ಹೇಳಿದ್ದು, ತುರಿಯೇ ಧರ್ಮ ಕಲಾ ಸರ್ಗೇ ನರನಾರಾಯಣ ಋಷಿ ಭೂತ್ವಾ ಆತ್ಮಶಮೋಪೇತಂ ಅಕರೋತ್ ದುಶ್ಚರಂ ತಪಃ. ಮತ್ತೊಬ್ಬರಿಂದ ಮಾಡುವುದಕ್ಕೆ ಸಾಧ್ಯವಿಲ್ಲದ ದುಶ್ಚರವಾದ ತಪಸ್ಸನ್ನು ಮಾಡಿರತಕ್ಕಂತಹ ಭಗವಂತನ ನರನಾರಾಯಣ ರೂಪಗಳು. 5ನೇದ್ದು ಯಾವುದು? ನಿನ್ನೆ ಆಗಿದೆ. ಪಂಚಮ ಕಪಿಲೋ ನಾಮ ಸಿದ್ಧೇಶಃ ಕಾಲ ವಿಪ್ಲುತಂ ಪ್ರೋವಾಚ ಆಸುರಯೇ ಸಾಂಖ್ಯಂ ತತ್ವಗ್ರಾಮ ವಿನಿರ್ಣಯಂ. ಪಂಚಮಃ ಕಪಿಲೋ ನಾಮ. ಕಪಿಲ ಅನ್ನುವ ದೇವಹೂತಿ ಸುತ ಅನ್ನುವ ಅವತಾರ ಭಗವಂತನದ್ದು, ಅದು 5ನೆಯ ಅವತಾರ. ಏನನ್ನು ಆತ ಉಪದೇಶಿಸಿದ? ಆಸುರಿ ಅನ್ನುವ ಒಬ್ಬ ಶಿಷ್ಯನಿಗೆ ತತ್ವಗ್ರಾಮವನ್ನು, ತತ್ವಗಳ ಸಮುದಾಯ, 24 ತತ್ವಗಳು ಮತ್ತು 25ನೆಯ ತತ್ವವಾದಂತಹ ಪರತತ್ವ ನಾರಾಯಣ, ಆ ಸ್ವರೂಪವನ್ನೆಲ್ಲ ನಿರೂಪಣೆ ಮಾಡಿರತಕ್ಕಂತಹ ಸಾಂಖ್ಯ ಮತ್ತು ಯೋಗಶಾಸ್ತ್ರಕ್ಕೆ ಪ್ರವರ್ತಕವಾದ ಭಗವಂತನ ರೂಪ, ಅದು 5ನೆಯ ಕಪಿಲ ಅನ್ನುವ ರೂಪ. 6ನೇದ್ದು ಯಾವುದು? ಷಷ್ಠಂ ಅತ್ರೇರಪತ್ಯತ್ವಂ ಮೃತಃ ಪ್ರಾಪ್ತೋ ನ ಸೂಯಯ
ಆನ್ವೀಕ್ಷಿಕೀಂ ಅಲರ್ಕಾಯ ಪ್ರಹ್ಲಾದಾದಿಭ್ಯ ಊಚಿವಾನ್. ಆರನೇದ್ದು ದತ್ತಾತ್ರೇಯ ಅಂತ ಹೇಳುವ ರೂಪ. ಷಷ್ಠಂ ಅತ್ರೇರಪತ್ಯತ್ವಂ, ಅತ್ರಿ ಮಹರ್ಷಿಯ ಮಗನಾಗಿ ಹುಟ್ಟಿದ್ದಾನೆ. ಪ್ರಾಪ್ತಃ ಅನಸೂಯೆಯ, ಅನಸೂಯೆಯ ಪ್ರಾರ್ಥನೆಗೆ ಒಳಗೊಂಡು ಬಂದಿರತಕ್ಕಂಥ ಭಗವಂತನ ರೂಪ. ಅಲರ್ಕ ಅನ್ನುವ ಒಬ್ಬ ಶಿಷ್ಯನಿಗೆ ಆನ್ವೀಕ್ಷಿಕಿ ಅನಿಸಿದಂತಹ ತತ್ವಶಾಸ್ತ್ರವನ್ನು ಉಪದೇಶ ಮಾಡಿದವ. ಆನ್ವೀಕ್ಷಿಕಿ ಅಂತ ಹೇಳಿದರೆ ತರ್ಕಶಾಸ್ತ್ರ. ಆನ್ವೀಕ್ಷಿಕಿ ಅಲರ್ಕ ಅಂತ ಒಬ್ಬ ಶಿಷ್ಯ, ಅವನಿಗೆ ಉಪದೇಶಿಸಿತು. ದತ್ತಾತ್ರೇಯನಿಂದ ಉಪದೇಶ ಪಡೆಯುವಷ್ಟು ದೊಡ್ಡ ವ್ಯಕ್ತಿ ಮದಾಲಸೆಯ ಮಗ ಅಲರ್ಕ. ಮದಾಲಸೆಯ ವೃತ್ತಾಂತವೂ ದೊಡ್ಡ ಅದ್ಭುತ. ಮದಾಲಸೆ ಋತಧ್ವಜನ ಪತ್ನಿ. ಆ ಮದಾಲಸೆ ಋತಧ್ವಜ ಇವರಿಬ್ಬರು ಕೂಡ ಒಳ್ಳೆಯ ದಾಂಪತ್ಯ ಅವರು. ಅವರಲ್ಲಿ ಒಂದು ಮಗು ಹುಟ್ಟಿತು. ಮಗುವಿಗೆ ನಾಮಕರಣ ಆಯಿತು. ನಾಮಕರಣ ಆಗುವಾಗ ನಮ್ಮ ಋತಧ್ವಜ ಏನು ಮಾಡಿದ, ಅವನೇ ಹೆಸರಿಟ್ಟ. ಎಲ್ಲ ಗಂಡಸರು ಹಾಗೆ, ಹೆಂಗಸರ ಹತ್ರ ಕೇಳಲಿಕ್ಕಿಲ್ಲ, ನಾವು ಯಾವುದೋ ಡಿಕ್ಷನರಿ ನೋಡೋದು ಹೆಸರಿಟ್ಟು. ಹಾಗೆ ಅವ ಏನು ಹೆಸರಿಟ್ಟ ಅಂದರೆ ಮಗನಿಗೆ ಬಾಹುಶಾಲಿ ಅಂತ ಹೆಸರಿಟ್ಟ. ಬಾಹುಶಾಲಿ ಅಂದ್ರೇನು, ಭಾರಿ ಯುದ್ಧ ಮಾಡುವವ ಅಂತ. ಇವಳು ನಕ್ಬಿಟ್ಲು, ಎಂಥ ಹೆಸರಿಟ್ಟಿದ್ದೀರಿ ನೀವು, ಅದ್ಭುತ ಅಂತ ಹೇಳಿ ನಕ್ಬಿಟ್ಲು. ಅತ್ಯಂತ ಪ್ರೀತಿ ಪಾತ್ರಳಾದ ತನ್ನ ಪತ್ನಿ ನಕ್ಕದ್ದನ್ನು ನೋಡಿದ, ಆದರೆ ಯಾಕೆ ಅಂತ ಕೇಳಲಿಲ್ಲ. ಯಾಕೆಂದರೆ ಸಭೆಯಲ್ಲಿ ಏನಾದರೂ ಅವಮರ್ಯಾದೆ ಆಗಬಾರ್ದು ಮಾತಾಡಿ. ಆಮೇಲೆ ಮರ್ತೋಯ್ತು ಅವನಿಗೆ ಕೇಳಲಿಕ್ಕೆ. ಅಂತೂ ಎರಡನೇ ಮಗು ಆಯಿತು. ಎರಡನೇ ಮಗುವಿಗೆ ನಾಮಕರಣ ವಿಕ್ರಮ ಅಂತ ಹೆಸರಿಟ್ಟ. ಮಹಾವಿಕ್ರಮ ಅಂತ ಹೆಸರಿಟ್ಟ. ಅಂದರೆ ಭಾರಿ ಪರಾಕ್ರಮ ತೋರಿಸುವವ ಅಂತ. ಇವಳು ಜೋರಾಗಿ ಸ್ವಲ್ಪ ನಕ್ಕು ಅಂತ ಹೀಗೆ ಸೇರಿಗೂ ಮುಚ್ಚಿಕೊಂಡು ನಕ್ಬಿಟ್ಟು ಮುಸುಸು ನಕ್ಕು. ಇವಾಗಲೂ ವಿಚಾರಿಸಲಿಲ್ಲ ಯಾಕೆ ನಕ್ಕಿದ್ದು ಅಂತ. ಏನೋ ತಮಾಷೆ ಮಾಡ್ತಾ ಇದ್ದಾಳೆ, ಇವಳಿಗೆ ಹೆಸರು ಇಷ್ಟ ಆಗಲಿಲ್ಲ ಅಂತ ಅಷ್ಟು ಗೊತ್ತಾಯ್ತು. ದೊಡ್ಡ ವಿದ್ವಾಂಸ, ವಿದುಷಿ ಅವಳು. ಮದಾಲಸೆ ಸಾಮಾನ್ಯ ಅಲ್ಲ, ದೊಡ್ಡ ಜ್ಞಾನಿ. ಇವನಿಗಿಂತ ಜಾಸ್ತಿ ಗೊತ್ತಿದೆ ಅವಳು. ಅವಳದ್ದು PhD ಆಗಿದೆ, ಒಂದು ಬರೀ MA ಆದದ್ದು. ಆಮೇಲೆ ಮೂರನೇ ಮಗು ಆಯಿತು. ಮೂರನೇ ಮಗುವಿಗೆ ಹೆಸರಿಡುವಾಗ ಶತ್ರುಕರ್ಷಣ ಅಂತ ಹೆಸರಿಟ್ಟ. ಶತ್ರುಗಳನ್ನೆಲ್ಲ ಸಾಯಿಸುವವ ಅಂತ. ಇವಳು ಸ್ವಲ್ಪ ಜೋರಾಗಿ ಮುಸು ನಕ್ಕು. ಇವನೇನು ಮಾತಾಡಿ ಅಂತೂ ನಾನಿಟ್ಟ ಹೆಸರು ಅವಳಿಗೆ ಇಷ್ಟ ಆಗುವುದಿಲ್ಲ ಅಂತ ಆಯಿತು. ನಾನು ಬೇರೆ ಬೇರೆ ಅಕ್ಷರದಿಂದ ಶುರುವಾಗುವ ಬೇರೆ ಬೇರೆ ಹೆಸರಿಟ್ಟಿದ್ದೇನೆ, ಇಷ್ಟ ಆಗ್ತಾ ಇಲ್ಲ. ನಾಲ್ಕನೇ ಮಗು ಆಯಿತು. ನಾಮಕರಣದ ಹೊತ್ತಿಗೆ ಅಕ್ಕಿಯಲ್ಲಿ ಹೆಸರು ಬರಿಬೇಕಲ್ವ, ಈ ಸಲ ನೀನು ಹೇಳಬೇಕು ಹೆಸರು ಅಂತ ಹೇಳಿದ. ಇವಳಿಗೆ ಆಗಲಿ, ನನ್ನ ಹತ್ರ ಒಂದು ಹೆಸರು ಕೇಳಿದಲ್ವ ಅಂತ ಖುಷಿಯಾಗಿ ಅಲರ್ಕ ಅಂತ ಹೆಸರು ಹೇಳಿದ್ಲು ಅವಳು. ಇವ ಜೋರಾಗಿ ದಕ್ಬಿಟ್ಟ. ಎಂಥ ಹೆಸರು ಹೇಳಿದ್ವಿ ಸಭೆಯಲ್ಲಿ. ಈಗ ಅವಳು ನಕ್ಕಿದ್ದು ಸುಮ್ಮನೆ ಹೀಗೆ ಸೆರಗ ಹಾಕೊಂಡು ಮೆಲ್ಲ ಮುಸು ನಕ್ಕಿದ್ದು. ಇವ ಹಾಗಲ್ಲ, ಜೋರಾಗಿ ಅಟ್ಟಹಾಸ ವಿಕಟಾಟ್ಟಹಾಸ ಆಡಿದ ನಕ್ಕ. ಇವಳೊಂದು ಹೆಸರಿಟ್ಟಿದ್ದಾಳೆ ಅಂತ ಮಂತ್ರಿಗಳ ಹತ್ರ ಎಲ್ಲ ಹೇಳ್ತಾನೆ. ಯಾರಿಗಾದ್ರೂ ಅರ್ಥ ಗೊತ್ತಿದ್ರೆ ಹೇಳಿದೆ, ಒಂದು ಅರ್ಥ ಇದೆ ಅಲರ್ಕ ಅನ್ನೋ ಶಬ್ದಕ್ಕೆ. ನಾನೆಂತ ಹೆಸರಿಟ್ಟಿದ್ದೇನೆ ಅಂತ ತಾನಿಟ್ಟ ಹೆಸರಿನ ವಿವರಣೆಯನ್ನೆಲ್ಲ ಕೊಟ್ಟು ಅಲರ್ಕ ಅನ್ನೋದಕ್ಕೆ ಏನು ಅರ್ಥ ಇದೆ ಅಂತ ಹೆಸರು ಹೇಳಿದ್ದಾಳೆ. ಇರಲಿ, ಅವಳು ಹೇಳಿದ ಹೆಸರು ಅಂತ ಅಲರ್ಕ ಅಂತ ಹೆಸರಿಟ್ಟದ್ದಾಯ್ತು. ಇಟ್ಟಾದ್ಮೇಲೆ ಹೆಂಡತಿ ಹತ್ರ ಕೇಳ್ತಾನೆ, ಏನಿದಕ್ಕೆ ಹೆಸರಿಗೆ ಅರ್ಥ? ಅದಕ್ಕೆ ಅವಳು ಹೇಳ್ತಾಳೆ, ಅದಕ್ಕೆ ಅರ್ಥ ನನಗೂ ಗೊತ್ತಿಲ್ಲ, ಆದರೆ ಶಬ್ದಗಳೆಲ್ಲ ದೇವರ ಹೆಸರು ಅಂತ ಅಷ್ಟು ಕೇಳಿದ್ದೇನೆ. ಅಂದರೆ ದೇವರಿಗೆ ಅಲರ್ಕ ಅಂತ ಹೆಸರಿರ್ತದೆ, ಹಾಗಾಗಿ ನಾನೊಂದು ಹೆಸರು ಹೇಳಿದ್ದು. ಹೆಸರಿನಲ್ಲಿ ಏನುಂಟು ಹೇಳಿ ಅಂತ ಹೇಳಿಲ್ಲ ಇವಳು. ಈಗ ಇವಾಗ ಹೇಳ್ತಾನೆ, ಹೆಸರಿನಲ್ಲಿ ಏನಿಲ್ಲ ಅಂದರೆ ನಾನಿಟ್ಟ ಹೆಸರು ಯಾಕೆ ನಿಂಗೆ ಇಷ್ಟ ಆಗಲಿಲ್ಲ ಅಂತ. ಈಗ ಇವನಿಗೆ ಜಿಜ್ಞಾಸೆ ಬಂತು. ಅದಕ್ಕೆ ಅವಳು ಹೇಳ್ತಾಳೆ, ಅದು ಏನಂದರೆ ನೀವು ಹೆಸರಿಟ್ರಿ ಕರೆಕ್ಟ್, ಸರಿ ಅದು, ಆದರೆ ನೀವು ಹೆಸರಿಟ್ಟ ಹಾಗೆ ಯಾರಾದರೂ ಇದ್ದಾರಾ, ನೋಡಿದ್ದೀರಾ ನೀವು ನಿಮ್ಮ ಮಗನನ್ನು ಅಂತ ಕೇಳಿತು. ಇವನು ಆಶ್ಚರ್ಯಚಕಿತನಾಗಿ ಮಕ್ಕಳನ್ನು ಕರೆದ. ವಿಕ್ರಾಂತ ಬಾಹುಶಾಲಿ ಕರೀತಾನೆ. ಮಕ್ಕಳು ಬಂದರು. ಮಕ್ಕಳಿಗೆ ಸುಮಾರು 11-12 ವರ್ಷ ಆಗಿದೆ, ದೊಡ್ಡ ದೊಡ್ಡ ಹುಡುಗರು. ನೋಡಿದರೆ ಎಲ್ಲರೂ ಕೂಡ ಗೋಪಿಚಂದನ ಹಾಕ್ಕೊಂಡಿದ್ದಾರೆ, ಜುಟ್ಟು ಬಿಟ್ಟಿದ್ದಾರೆ, ಎಲ್ಲ ಶುದ್ಧವಾಗಿ ವೈದಿಕರಾಗಿಬಿಟ್ಟಿದ್ದಾರೆ. ಅಷ್ಟು ಮಕ್ಕಳು. ಇವಳು ಎಲ್ಲರನ್ನೂ ವಿದ್ಯಾಪೀಠಕ್ಕೆ ಸೇರಿಸಿಬಿಟ್ಟಿದ್ದಾಳೆ. ಈಗ ಎಲ್ರಿಗೂ ಅಂಥ ತತ್ವದ ಉಪದೇಶ ಕೊಟ್ಟು ಬಿಟ್ಟಿದ್ದಾಳೆ. ಎಲ್ಲರೂ ಕೂಡ ಸನ್ಯಾಸಿಗಳಾಗೋದಕ್ಕೆ ಸಿದ್ಧರಾಗಿ ಹೋಗಿದ್ದಾರೆ. ಒಬ್ಬರು ವಿಕ್ರಾಂತ ಬಿಲ್ಲು ನೋಡಿದರೆ ಬದಿಗಿಡುವವರು ಎಲ್ಲ ಅದನ್ನು ಅಲ್ಲಿ ಕಳಿಸುವ ಅಂತ, ಎಲ್ಲಿಗೆ ವಸ್ತು ಪ್ರದರ್ಶನಾಲಯಕ್ಕೆ ಕಳಿಸುವ. ಬಿಲ್ಲು ಬೇಡ, ಗದೆಯು ಬೇಡ, ಕತ್ತಿಯು ಬೇಡ, ಆ ಸ್ವರೂಪದಲ್ಲಿದ್ದಾರೆ. ಅಮ್ಮ ಮಕ್ಕಳನ್ನು ಹೇಗೆ ಸಾಗಬೇಕು ಅನ್ನೋದು ಅಮ್ಮನ ತೀರ್ಮಾನ. ಅಪ್ಪನಿಗೆ ಪುರ್ಸತ್ತೇ ಇಲ್ಲ ಮಕ್ಕಳನ್ನು ನೋಡಿಕೊಳ್ಳಿಕ್ಕೆ. ಇವಳು ಆ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸಿದ್ದಾಳೆ. ಇದು ನೋಡಿ ಅವನಿಗೆ ತಲೆಗೆ ಹೊಡೆದಾಗೆ ಆಯಿತು. ಇಲ್ಲಿ ವಿಕ್ರಾಂತ ಬಾಹುಶಾಲಿ ಹೋಗಿ ಸಂಯಮಿ ಆಗಿಬಿಟ್ಟಿದ್ದಾರೆ, ಯತಿ ಆಗಿಬಿಟ್ಟಿದ್ದಾರೆ, ಯತಿ ಆಗಿಬಿಟ್ಟಿದ್ದಾರೆ. ಯಾರು ಕೂಡ ಈ ಕಡೆ ಈ ಶೌರ್ಯ ಯುದ್ಧ ಅನ್ನೋದು ಯಾರೂ ಇಲ್ಲ. ಕೈ ಮುಗಿತಾನೆ. ತನ್ನ ಪತ್ನಿಯಾದ ಮದಾಲಸೆಗೆ ಕೈ ಮುಗಿದು ಹೇಳ್ತಾನೆ, ನನಗೆ ಪಿಂಡ ಪ್ರದಾನ ಮಾಡುವುದಕ್ಕೆ ಇದನ್ನು ಒಂದನ್ನಾದರೂ ಉಳಿಸು.
ಈ 4 ಜನ ಅಂತೂ ಸನ್ಯಾಸಿ ಆಗಿಬಿಡ್ತಾರೆ. ಇನ್ನು ಅವರನ್ನು ನಾವು ಯಾವ ಕ್ರಮದಿಂದಲೂ ಈ ಕ್ಷಾತ್ರಕ್ಕೆ ತರುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಮಗನನ್ನಾದರೂ ದಯವಿಟ್ಟು ನಮ್ಮ ಮುಂದಿನ ಸಿಂಹಾಸನದ ಪೀಳಿಗೆಯನ್ನು ಮುಂದುವರಿಸುವುದಕ್ಕೆ ಬೇಕಾಗಿ ಇವನನ್ನು ಉಳಿಸು. ಹಾಗೆ ಅಸ್ತು ಅಂತ ಹೇಳ್ತಾಳೆ. ಅವನನ್ನು ಹಾಗೆ ಬೆಳೆಸ್ತಾಳೆ. ಅಲರ್ಕನನ್ನು ಮಹಾಬಾಹುಶಾಲಿಯಾಗಿ ಬೆಳೆಸ್ತಾಳೆ. ಯುದ್ಧ ವಿದ್ಯೆಯನ್ನು ಕಲಿಸ್ತಾಳೆ. ಆ ಅಲರ್ಕ ಮುಂದಕ್ಕೆ ಯಾರ ಹತ್ರ ಪಾಠ ಕೇಳಿದ್ದು? ದತ್ತಾತ್ರೇಯನ ಕೈಯಲ್ಲಿ ಹೋಗಿ ಪಾಠ ಕೇಳಿ ಏನು ಕಲ್ತ? ಷಷ್ಠಮತ್ರೇನ ಪತ್ಯತ್ತಂ ಮೃತ ಪ್ರಾಪ್ನೋರಸೂನಯ ಆನ್ವೀಕ್ಷಿಕೀಂ ಅಲರ್ಕಾಯ ಪ್ರಹ್ಲಾದಾದಿಭ್ಯವೂಚಿವಾನ್. ಅಲರ್ಕನೆಂಬಂತಹ ಈ ಮಹರ್ಷಿಗೆ ಮತ್ತು ಪ್ರಹ್ಲಾದ ಮೊದಲಾದಂತಹ ರಾಜರ್ಷಿಗಳಿಗೆ ತಾನು ಆನ್ವೀಕ್ಷಿಕೆಯನ್ನು, ತತ್ವಶಾಸ್ತ್ರವನ್ನು, ವಿಶೇಷವಾಗಿ ತರ್ಕಶಾಸ್ತ್ರವನ್ನು ಉಪದೇಶ ಮಾಡಿದ್ದಾನೆ ಅಂಥವ ದತ್ತಾತ್ರೇಯ. ದತ್ತಾತ್ರೇಯನಿಗೆ ಮತ್ತೊಬ್ಬ ದೊಡ್ಡ ಶಿಷ್ಯ ಇದ್ದ, ಅಲರ್ಕನ ಜೊತೆಗೇ ಓದಿದವ. ಅವನ ಹೆಸರು ಕಾರ್ತವೀರ್ಯ ಅಂತ. ಅರ್ಜುನ ಅಂತ ಅವನಿಗೆ ಹೆಸರು. ಕೃತವೀರ್ಯನ ಮಗನಾದ್ರಿಂದ ಕಾರ್ತವೀರ್ಯ ಅರ್ಜುನ ಅಂತ ಕರೀತಾರೆ. ಅವನು ಕೂಡ ದತ್ತಾತ್ರೇಯನ ಪರಮ ಶಿಷ್ಯ. ಅವನು ಇವನ ಹತ್ರ ಓದಿದ್ದು ಆನ್ವೀಕ್ಷಿಕೆಯನ್ನಲ್ಲ, ಯೋಗಶಾಸ್ತ್ರವನ್ನು ಓದಿದ್ದು. ಹೀಗೆ ದತ್ತಾತ್ರೇಯ ಯೋಗ ಅಂತಿದೆ. ಯೋಗಶಾಸ್ತ್ರವನ್ನು ಕಾರ್ತವೀರ್ಯ ಈತನ ಕೈಯಲ್ಲಿ ಅಧ್ಯಯನ ಮಾಡಿದ್ದಾನೆ. ಅಂತಹ ದತ್ತಾತ್ರೇಯ ಅತ್ರಿಯ ಮಗನಾದ್ದರಿಂದ ಆತ್ರೇಯ. ದತ್ತಂ ಅಂತ ಎಲ್ಲರಿಗೂ ತಾನು ದತ್ತು ಸುತನ ಹಾಗೆ ಎಲ್ಲರ ರಕ್ಷಣೆಗೋಸ್ಕರ ಬಂದವನಾದ್ರಿಂದ ದತ್ತ ಅಂತ ಅವನಿಗೆ ಹೆಸರು. ಸಾಕ್ಷಾತ್ ಭಗವಂತ ಅತ್ರಿ ಮತ್ತು ಅನಸೂಯೆಯರ ದಾಂಪತ್ಯದಲ್ಲಿ ಆವಿರ್ಭವಿಸುವುದಕ್ಕೋಸ್ಕರ ತ್ರಿಮೂರ್ತಿಗಳು ಬರ್ತಾರೆ. ಯಾರು ತ್ರಿಮೂರ್ತಿಗಳು? ಬ್ರಹ್ಮ, ವಿಷ್ಣು, ಮಹೇಶ್ವರ. ಇವರಿಬ್ಬರು ಕೂಡ 3 ಜನ ಅಲ್ಲಿ ಆವಿರ್ಭವಿಸಿದ್ರು. ಏನು ಅಂತೇಳಿ? ಆತ್ಮೇಶ ಬ್ರಹ್ಮ ಸಂಭವಾನ್ ದತ್ತಂ ದೂರ್ವಾಸ ಸಂಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್. ಅದರಲ್ಲಿ ಭಗವಂತ ದತ್ತಾತ್ರೇಯನಾಗಿ ಆವಿರ್ಭವಿಸಿದರೆ ದೂರ್ವಾಸರಾಗಿ ರುದ್ರದೇವರಾವಿರ್ಭವಿಸ್ತಾರೆ. ಅತ್ರಿಯ ಮಗ ದೂರ್ವಾಸ, ಅವನು ದೊಡ್ಡ ಸನ್ಯಾಸಿ. ದೂರ್ವಾಸ ಸನ್ಯಾಸ ಪರಂಪರೆಯಲ್ಲಿ ಬಂದಿರತಕ್ಕಂಥವ. ಇನ್ನು ಚತುರ್ಮುಖ ಬ್ರಹ್ಮ ಸ್ವತಃ ಅವತಾರ ಮಾಡುವುದಿಲ್ಲ. ಆದ್ದರಿಂದ ಚಂದ್ರ ಆವಿರ್ಭವಿಸ್ತಾನೆ. ಆತ್ರೇಯ ಅತ್ರಿ ನೇತ್ರ ಸಮುದ್ಭವನಾಗಿ ಚಂದ್ರ ಆವಿರ್ಭವಿಸಿದರೆ ಆ ಚಂದ್ರನಲ್ಲಿ ಬ್ರಹ್ಮದೇವರ ಆವಿರ್ಭಾವ, ತಾನು ಅಲ್ಲಿ ಸನ್ನಿಧಾನ ಮಾಡಿಕೊಳ್ತಾನೆ. ಅಂತಹ ದತ್ತಾತ್ರೇಯ ಅನ್ನುವುದು ಭಗವಂತನ 6ನೆಯ ಅವತಾರ. 6ಕ್ಕೆ ನಿಲ್ಲಿಸಿಕೊಳ್ಳುವ ಇವತ್ತು. ನಾಳೆ ಉಳಿದ, ಯಾಕಂದರೆ ನರಸಿಂಹಾದ್ಯ ಅವತಾರ ನಾಳೆ ನೋಡಿ. ನಾಳೆ ಕೃಷ್ಣನ ಆವಿರ್ಭಾವದ ತನಕ ಮತ್ತು ನಾಡಿದ್ದು ಕೃಷ್ಣ ಅವತಾರದ ಕಥೆಯನ್ನು ಉಪಸಂಹಾರ ಮಾಡುವ ಚಿಂತನೆಯನ್ನು ನಡೆಸೋಣ. ಶ್ರೀಕೃಷ್ಣಾರ್ಪಣಮಸ್ತು.